ಎಲ್ರಿಗೂ ನಮಸ್ಕಾರ. ಹಾಸ್ಯ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಮೊದಲಿಗೆ ಸೂರ್ಯ, ಮೀನಾ, ಕನಕ ಹಾಸ್ಪಿಟಲ್ ಬಂದಿರ್ತಾರೆ. ಕನಕ ಆ ಡಾಕ್ಟರ್ ಎಲ್ಲಾನು ಸರಿ ಮಾಡ್ತಾರಲ್ವಾ ಅಂತ ಕೇಳ್ತಾನೆ ಸೂರ್ಯ. ಸ್ಪೆಷಲಿಸ್ಟ್ ಬಾಬಾ ಅವರು ಈ ತರ ಸರ್ಜರಿನ ತುಂಬಾನೇ ಮಾಡಿದ್ದಾರೆ, ಖಂಡಿತ ಅಕ್ಕಂಗ್ ಸರಿ ಹೋಗುತ್ತೆ ಅಂತಾಳೆ. ಆದ್ರೂ ನನಗೆ ಸ್ವಲ್ಪ ಭಯ ಕನಕ ಅಂತಿರುವಾಗ, ಅಕ್ಕ ನೀನ್ ಭಯ ಪಡ್ಬೇಡ, ನಿಮ್ಗಿರೋ ಪ್ರಾಬ್ಲಮ್ ಸರಿ ಹೋಗುತ್ತೆ, ಖಂಡಿತ ಒಂದಿನ ನಿನ್ಗೂ ಕೂಡ ಒಂದು ಮುದ್ದಾಗಿರೋ ಪಾಪ ಬರುತ್ತೆ ಅಂತಾಳೆ. ಸರಿ ಬನ್ನಿ ಡಾಕ್ಟರ್ನ ನೋಡೋಣ ಅಂತೇಳಿ ಒಳಗೆ ಕರ್ಕೊಂಡು ಬರ್ತಾಳೆ. ಎಕ್ಸ್ಕ್ಯೂಸ್ ಮೀ ಡಾಕ್ಟರ್ ಅಂತಿರುವಾಗ, ಬನ್ನಿ ಕನಕ ಅಂತ ಡಾಕ್ಟರ್ ಕರೀತಾರೆ. ಡಾಕ್ಟರ್ ನಾನು ಹೇಳ್ತಿದ್ದನಲ್ಲ ನಮ್ಮ ಅಕ್ಕ ಬಾವ ಇವ್ರಿಗೆ ಅಂತ ಪರಿಚಯ ಮಾಡಿಸ್ತಾಳೆ. ಬನ್ನಿ ಕೂತ್ಕೊಳ್ಳಿ ಅಂತ ಡಾಕ್ಟರ್ ಹೇಳ್ತಾರೆ. ಡಾಕ್ಟರ್ ಹೋದ್ವಾರ ನಾವಾಗ್ಲೇ ಬಂದಿದ್ವಿ, ಇನ್ನೊಬ್ರು ಡಾಕ್ಟರ್ ಏನ್ ಸಮಸ್ಯೆ ಅಂತ ಹೇಳಿದ್ದಾರೆ, ನೀವು ಬಂದ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿದ್ರು. ನನ್ನ ಹೆಂಡತಿಗೆ ಮಗು ಆಗೋದಕ್ಕೆ ಯಾವ್ದಾದ್ರು ದಾರಿ ಇದ್ರೆ ಹೇಳಿ ಡಾಕ್ಟರ್ ಅಂತಾನೆ. ನೀವು ಹೇಳಿದ್ರೆ ನಮ್ಗೆ ಸ್ವಲ್ಪ ನಂಬಿಕೆ ಬರುತ್ತೆ ಅಂತ ಹೇಳ್ತಿರುವಾಗ, ಡಾಕ್ಟರ್ ನನ್ನ ಮಗು ಆಗೋದಕ್ಕೆ ಯಾವ ದಾರಿನೂ ಇಲ್ವಾ ಅಂತ ಕೇಳ್ತಾಳೆ ಮೀನಾ. ನಿಮ್ಮ ರಿಪೋರ್ಟ್ಸ್ ಎಲ್ಲ ನೋಡಿ ನಾನು ಆಗಲೇ ಅನಲೈಸ್ ಮಾಡಿದ್ದೀನಿ, ನಿಮ್ಮ ಗರ್ಭಕೋಶದಲ್ಲಿ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾರೆ. ಸುಮತಿ ಡಾಕ್ಟರ್ ಸರ್ಜರಿ ಮಾಡಿದ್ರೆ ಸರಿ ಹೋಗುತ್ತೆ ಅಂತ ಹೇಳಿದ್ದಾರೆ ಅಂತಾರೆ ಕನಕ. ಆಗ ಡಾಕ್ಟರ್ ಸೂರ್ಯ ಮೀನಾಗೆ ಎಲ್ಲ ಅರ್ಥ ಆಗುವಾಗ ಹೇಳ್ತಾರೆ, ನೀವು ಭಯಪಡಬೇಡಿ, ಇದು ತುಂಬಾನೇ ನಾರ್ಮಲ್ ವಿಷಯ, ಇದರಲ್ಲಿರೋ ಪ್ರೊಸೀಜರೇ ಆ ರೀತಿ ಇದೆ. ಡಾಕ್ಟರ್ ಹಾಗಂತಿರುವಾಗ, ಹಾಗೆ ಮಾಡಿದ್ರೆ ನನಗೆ ಮಗು ಆಗುತ್ತಲ್ವಾ ಡಾಕ್ಟರ್ ಅಂತಾಳೆ ಮೀನಾ. ಅದರಲ್ಲೇನು ಸಮಸ್ಯೆ ಇಲ್ಲ ಅಲ್ವಾ ಡಾಕ್ಟರ್ ಅಂತ ಸೂರ್ಯ ಕೇಳ್ತಾನೆ. ನನ್ನಿಂದ ಫೇಕ್ ಪ್ರಾಮಿಸ್ ಮಾಡೋಕ್ಕಾಗಲ್ಲ, ಇದರಲ್ಲಿ ರಿಯಾಲಿಟಿ ಏನಿದೆಯೋ ಅದನ್ನು ಹೇಳ್ತೀನಿ. ಈ ಸರ್ಜರಿ ಸಕ್ಸಸ್ ರೇಟ್ 50-50 ಅಂತ ಹೇಳ್ತಾರೆ. ಅರ್ಥ ಆಗಲಿಲ್ಲ ಡಾಕ್ಟರ್ ಅಂತ ಸೂರ್ಯ ಕೇಳ್ತಾನೆ. 50-50 ಅಂದರೆ ಹೇಗೆ ಅಂತಿರೋವಾಗ, ಸರ್ಜರಿ ಮಾಡಿ ನಾವೇನೋ ಸರಿ ಮಾಡ್ತೀವಿ, ಆದರೆ ಆ ಟ್ಯೂಬ್ ಮತ್ತೆ ಹಳೇದ್ರ ಥರನೇ ಆಗಿಬಿಟ್ರೆ ಸರ್ಜರಿ ಸಕ್ಸಸ್ ಆಗುತ್ತೆ ಅಂತ ನಾವು ಹೇಳೋಕ್ಕಾಗಲ್ಲ ಅಂತ ಹೇಳ್ತಾರೆ. ಇನ್ನೊಂದು ಹೇಳಬೇಕು ಅಂದರೆ ಸರ್ಜರಿ ಸಕ್ಸಸ್ ಆಗಿ ಆ ಟ್ಯೂಬ್ ಓಪನ್ ಆಗೋದು 50% ಚಾನ್ಸಸ್ ಇದೆ ಅಂತ ಹೇಳ್ತಾರೆ. ಟ್ಯೂಬ್ ಹಳೇದ್ರ ಥರನೇ ಇದ್ಬಿಟ್ರೆ ಮಕ್ಕಳಾಗೋಕ್ಕೆ ಚಾನ್ಸೇ ಇಲ್ಲ ಅಂತ ಹೇಳ್ತಾರೆ. ಬೇರೆ ದಾರಿನೇ ಇಲ್ವಾ ಡಾಕ್ಟರ್ ಅಂತ ಕನಕ ಕೇಳ್ತಾರೆ. ಒಂದೇ ಒಂದು ದಾರಿ ಇದೆಯಮ್ಮ, IVF, ಅದರಿಂದ ಮಕ್ಕಳು ಮಾಡ್ಕೋಬೋದು ಅಂತ ಹೇಳ್ತಾರೆ ಡಾಕ್ಟರ್. ಅದಕ್ಕೆ ತುಂಬಾ ಖರ್ಚಾಗುತ್ತಲ್ವಾ ಅಂತ ಕನಕ ಕೇಳ್ತಾಳೆ. ಖರ್ಚಾಗುತ್ತೆ ಮತ್ತು ಮೆಂಟಲಿ ಪ್ರಿಪೇರ್ ಆಗಬೇಕು ಅಂತಾರೆ ಡಾಕ್ಟರ್. ಹಾಗಾದರೆ ನನಗೆ ಮಗುನೇ ಆಗಲ್ವಾ ಡಾಕ್ಟರ್ ಅಂತ ಮೀನಾ ಕೇಳ್ತಾಳೆ. ನಾನು ಹಾಗೆಲ್ಲ ಏನಿಲ್ಲಮ್ಮ, ಇರೋ ಫ್ಯಾಕ್ಟ್ ಬಗ್ಗೆ ಹೇಳ್ತಿದ್ದೀನಿ, ಅದಕ್ಕಾಗಿ ನೀವು ನೆಗೆಟಿವ್ ಆಗಿ ಯೋಚನೆ ಮಾಡೋದೇನು ಬೇಡ. ಮೊದಲು ನಾವು ಈ ಸರ್ಜರಿನ ಮಾಡೋಣ, 50-50 ಚಾನ್ಸ್ನಲ್ಲಿ ನಿನಗೆ ಚೆನ್ನಾಗೇ ಆಪ್ರೇಷನ್ ಆಗ್ಬೋದಲ್ವಾ ಅಂತ ಕೇಳ್ತಾರೆ. ಪರವಾಗಿಲ್ಲ ಡಾಕ್ಟರ್, 100% ಅಲ್ಲೇ 50% ಆದರೂ ಚಾನ್ಸ್ ಇದೆ ಅಂತ ಹೇಳಿದ್ರಲ್ಲ, ಅಷ್ಟು ಸಾಕು ನನಗೆ ನಂಬಿಕೆ ಇದೆ, ನೀವು ಸರ್ಜರಿ ಏರ್ಪಾಡು ಮಾಡಿ ಅಂತಾನೆ ಸೂರ್ಯ. ವೆರಿ ಗುಡ್, ನಮ್ಮಲ್ಲಿರೋ ನಂಬಿಕೆನೆ ಎಷ್ಟೋ ಸಮಸ್ಯೆಗಳನ್ನ ಸಾಲ್ವ್ ಮಾಡೋದು. ಮೀನಾ ನೀವು ಪಾಸಿಟಿವ್ ಆಗಿರಬೇಕು, ಅಳ್ಬೇಡಿ, ಧೈರ್ಯವಾಗಿರಿ ಅಂತ ಹೇಳ್ತಾರೆ ಡಾಕ್ಟರ್. ನಿಮ್ಮ ಹಸ್ಬೆಂಡ್ ಎಷ್ಟೊಂದು ಕಾನ್ಫಿಡೆಂಟ್ ಆಗಿದ್ದಾರೆ, ಆ ರೀತಿ ಪಾಸಿಟಿವ್ ಆಗಿರಬೇಕು. ಇವ್ರು ಸ್ವಲ್ಪ ವೀಕ್ ಆಗಿದ್ದಾರೆ, ವಿಟಮಿನ್ ಟ್ಯಾಬ್ಲೆಟ್ಸ್ನೆಲ್ಲನೂ ಬರ್ಕೊಡ್ತೀನಿ, 1 ವಾರ ಆದಮೇಲೆ ಸರ್ಜರಿ ಮಾಡೋಣ ಅಂತ ಹೇಳ್ತಾರೆ ಡಾಕ್ಟರ್. ಸರಿ ಡಾಕ್ಟರ್ ಅಂತಾನೆ ಸೂರ್ಯ. ಈ ಕಡೆ ಮೀನಾ ರೂಮ್ನಲ್ಲಿ ಅಳ್ತಾ ಮನ್ಗಿರ್ತಾಳೆ. ಮೀನಾ ಏನಕ್ಕೆ ಅಳ್ತಿದ್ಯಾ ಅಂತಾನೆ ಸೂರ್ಯ. ಹಾಸ್ಪಿಟ್ಲಿಂದ ಬಂದಾಗಿಂದ ನಾನು ನೋಡ್ತಾನೆ ಇದ್ದೀನಿ, ಯಾಕೊಂಥರ ಇದೆಯಾ, ಡಾಕ್ಟರ್ ಹೇಳೋದನ್ನೇ ನೆನ್ಪು ಮಾಡ್ಕೋತಿದ್ಯಾ, ಆಪ್ರೇಷನ್ ಆದಮೇಲೆ ಇನ್ನೇಗಿರುತ್ತೆ, ಅದಕ್ಕೆ ಅಂತ ಇಷ್ಟೊಂದು ಫೀಲ್ ಮಾಡ್ಕೋತಾರ, ಅಳ್ಬೇಡ ಅಂತ ಹೇಳ್ತಿದ್ದೀನಲ್ಲ ಅಂತ ಸೂರ್ಯ ಹೇಳ್ತಿರೋವಾಗ ಮೀನಾ ಸೂರ್ಯನ ತಪ್ಕೊಂಡು ಅಳ್ತಾ ಇರ್ತಾಳೆ. ನನಗೆ ತುಂಬ ಭಯ ಆಗ್ತಿದೆ ರೀ, ಆಪ್ರೇಷನ್ ಅಂದರೆ ಕೈ ಕಾಲೆಲ್ಲ ನಡುಗ್ತಿದೆ, ಅದು ಡಾಕ್ಟರ್ 50-50 ಚಾನ್ಸ್ ಅಂತ ಹೇಳ್ಬಿಟ್ರಲ್ಲ, ನಿನಗಿನ್ನೂ ಭಯ ಜಾಸ್ತಿನೇ ಆಗ್ತಿದೆ ಅಂತಾಳೆ. ಮೀನಾ ನೀನು ಯಾವುದ್ರ ಬಗ್ಗೆನೂ ಯೋಚನೆ ಮಾಡಬೇಡ ಬಿಡು ಹಾಗಂತ ಸೂರ್ಯ ಹೇಳ್ತಿರೋವಾಗ, ಒಂದು ವೇಳೆ ನನಗೆ ಮಗು ಎತ್ಕೊಳಕ್ಕಾಗಲಿಲ್ಲ ಅಂದರೆ ಹಾಗಂತ ಮೀನಾ ಹೇಳ್ತಿರೋವಾಗ, ಏನು ಅಂತ ಮಾತಾಡ್ತಿದ್ಯಾ ಮೀನಾ, ಎಲ್ಲ ಒಳ್ಳೇದೇ ಆಗುತ್ತೆ, ನೀನು ಭಯ ಪಡಬೇಡ, ಮೊದಲು ನಿನ್ನ ಮನಸ್ಸಲ್ಲಿರೋ ಭಯನ ತೆಗೆದಾಕು ಅಂತಾನೆ. ಇಲ್ಲ ರೀ, ಈ ಆಪ್ರೇಷನ್ ಚೆನ್ನಾಗಿ ನಡೆದ್ರೇ ನಮ್ಮ ಜೀವನದಲ್ಲಿ ನಂಬಿಕೆ ಅನ್ನೋದು ಇರೋದು, ಇದರಲ್ಲಿ ಏನಾದರೂ ತಪ್ಪಾಗ್ಬಿಟ್ರೆ ಹೇಗ್ರಿ ನಾನು ಈ ಮನೆಯಲ್ಲಿ ಬಾಳಕ್ಕಾಗುತ್ತೆ ಅಂತಾಳೆ. ಅಯ್ಯೋ ಮೀನಾ, ಈ ಮನೇಲಿರೋದಕ್ಕೋ ಅಥವಾ ಅಕ್ಕಪಕ್ಕದವ್ರು ನೋಡಲಿ ಅಂತನೋ, ಊರಲ್ಲಿರೋರಿಗೋಸ್ಕರನೋ ಯಾರ ಬಗ್ಗೆನೂ ನೀನೇನು ಅನ್ಕೋಬೇಡ, ಬೇರೆಯವ್ರಿಗೋಸ್ಕರ ನೀನೇನು ಈ ಆಪ್ರೇಷನ್ನ ಮಾಡಿಸ್ಕೋತಿಲ್ಲ. ನೀನು ಅಮ್ಮ ಅನ್ನಿಸ್ಕೊಳ್ಳೋ ಆಸೆ ಇದೆ, ಹಾಗೆಯೇ ನನಗೂ ಕೂಡ ಅಪ್ಪ ಅನ್ನಿಸ್ಕೊಳ್ಳೋ ಆಸೆ ಇದೆ, ಅದಕ್ಕೋಸ್ಕರನೇ ನೀನು ಈ ಆಪ್ರೇಷನ್ಗೆ ಒಪ್ಕೋತಿರೋದು, ಅದನ್ನ ಬಿಟ್ಟರೆ ಬೇರೆ ಯಾರಿಗೋಸ್ಕರನೂ ಅಲ್ಲ. ಇನ್ನು ಯಾರ ಬಗ್ಗೆನೂ ನೀನು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಮೀನಾ ಅಂತಾನೆ ಸೂರ್ಯ. ನೀವು ಇಷ್ಟೊಂದೆಲ್ಲ ಮಾತಾಡ್ತಿದ್ದೀರಾ, ಧೈರ್ಯ ಹೇಳ್ತಿದ್ದೀರಾ, ಆದರೆ ನಂಗೆ ಧೈರ್ಯ ಬರ್ತಿಲ್ಲ ರೀ ಹಾಗಂತ ಮೀನಾ ಹೇಳ್ತಾಳೆ. ಡಾಕ್ಟರ್ ಯಾವಾಗಲೂ 100% ಚೆನ್ನಾಗಾಗುತ್ತೆ ಅಂತ ಯಾರಿಗೂ ಹೇಳಲ್ಲ, ಅವ್ರು ಯಾವಾಗಲೂ ಹೇಳೋದೇ 50-50, ಏಕೆಂದರೆ ಅವ್ರು ಓದಿರೋದಾಗೆ ಅವ್ರ ಕೆಲಸನೇ ಅದು. ಆದರೆ ನಮಗೆ ಮಾತ್ರ 100% ನಂಬಿಕೆ ಇರಬೇಕು ಮೀನಾ. ಡಾಕ್ಟ್ರು ನಮ್ಮಂಥ 106%ನ ದಿನ ನೋಡ್ತಾನೆ ಇರ್ತಾರೆ, ಆದರೆ ನಮಗೆ ನಮ್ಮ ಮೇಲೆ ನಂಬಿಕೆ ಇರಬೇಕು ಮೀನಾ, ಆಗಲೇ ನಾವು ಸಾಧನೆ ಮಾಡೋಕ್ಕಾಗೋದು ಅಂತಾನೆ. ನೀನು ಯಾವಾಗಲೂ ಧೈರ್ಯವಾಗಿರಬೇಕು ಮೀನಾ, ಆ ದೇವರು ನಿನಗೆ ಸಪೋರ್ಟ್ ಆಗಿರಬೇಕು, ಆ ರೀತಿ ನಾನು ಮಾಡ್ತೀನಿ ಅಂತಾನೆ ಸೂರ್ಯ. ಏನು ಹೇಳ್ತಿದ್ದೀರಾ ನೀವು, ಆ ಥರದ್ದು ಏನು ಮಾಡ್ತೀರಾ ಅಂತ ಕೇಳ್ತಾಳೆ ಮೀನಾ. ಅದ್ರ ಬಗ್ಗೆ ನನಗೆ ಯಾವ ಐಡಿಯಾನೂ ಇಲ್ಲ, ಐಡಿಯಾ ಬಂದಮೇಲೆ ಹೇಳ್ತೀನಿ ಅಂತಾನೆ ಸೂರ್ಯ. ಈಗ ನೀನು ಯಾವುದ್ರ ಬಗ್ಗೆನೂ ಯೋಚನೆ ಮಾಡಿದೆ ನೆಮ್ಮದಿಯಾಗಿ ಮಲಗು ಅಂತಾನೆ. ಆಗ ಮೀನಾ ಸೂರ್ಯನ ತೊಡೆ ಮೇಲೆ ಮಲ್ಕೊಳ್ತಾಳೆ. ಈ ಕಡೆ ಸೂರ್ಯ ಎಲ್ರಿಗೂ ಮಜ್ಜಿಗೆ ದಾನ ಮಾಡ್ತಿರ್ತಾನೆ. ಮಜ್ಜಿಗೆ ಕುಡಿದು ಒಬ್ಬರು, ನೀನು ಚೆನ್ನಾಗಿರ್ತೀಯಪ್ಪ, ಈಗ ತಾನೇ ಕೈಯಲ್ಲಿ ಕಾಸಿಲ್ಲ ಅಂತ ಯೋಚನೆ ಮಾಡ್ತಿದ್ದೆ, ಸಂಬಳ ಕೊಟ್ಟು 3 ತಿಂಗಳಾಯಿತು, ನೀನೇನೋ ಸಂಬಳ ಕೊಟ್ಬಿಡ್ತಾರೆ ಅಂತ ಭರವಸೆ ಕೊಡ್ತಿದ್ಯಾ, ಈಗ ನನಗೆ ನೆಮ್ಮದಿ ಆಗ್ತಿದೆ, ನೀನು ಚೆನ್ನಾಗಿರ್ತೀಯಪ್ಪ, ಆ ದೇವರು ನೀನನ್ನು ಚೆನ್ನಾಗಿಟ್ಟಿರಲಿ ಅಂತ ಆಶೀರ್ವಾದ ಮಾಡ್ತಾರೆ. ಆಗ ಸೂರ್ಯ, ನನ್ನ ಹೆಂಡತಿಗೆ ಆಪ್ರೇಷನ್ ಇದೆ,
ದೇವ್ರ ಹತ್ರ ಅವಳು ಚೆನ್ನಾಗಿರಲಿ, ಅವಳು ಆಪ್ರೇಷನ್ ಚೆನ್ನಾಗಾಗಲಿ ಅಂತ ಕೇಳ್ಕೊಳ್ಳಿ ಅಂತ ಹೇಳ್ತಾನೆ. ನನ್ನ ಹೆಂಡತಿ ಚೆನ್ನಾಗಿದ್ರೆ ನಾನು ಚೆನ್ನಾಗಿರ್ತೀನಿ, ನಾನು ಚೆನ್ನಾಗಿದ್ರೆ ನನ್ನ ಕೈಲಾದ ಸಹಾಯನ ಮಾಡ್ತೀನಿ ಅಂತಾನೆ. ಖಂಡಿತ ನಾನು ಬೇಡ್ಕೋತೀನಪ್ಪ, ನೀನು ಒಳ್ಳೆ ಮನಸ್ಸಿಗೆ ಎಲ್ಲ ಒಳ್ಳೇದೇ ಆಗುತ್ತೆ, ದೇವ್ರು ಯಾವತ್ತೂ ನಿನ್ನನ್ನು ಕೈ ಬಿಡಲ್ಲ ಅಪ್ಪ, ನಿನ್ನ ಪರವಾಗಿ ಇರ್ತಾನೆ ಅಂತ ಹೇಳ್ತಾರೆ. ತುಂಬ ಸಂತೋಷ ಆಯಿತು ಅಂತ ಸೂರ್ಯ ಹೇಳ್ತಾನೆ. ಎಲ್ರಿಗೂ ಅದನ್ನೇ ಹೇಳ್ತಾನೆ, ನನ್ನ ಹೆಂಡತಿ ಮೀನಾ ಆಪ್ರೇಷನ್ ಚೆನ್ನಾಗಾಗಲಿ ಅಂತ ಬೇಡ್ಕೊಳ್ಳಿ. ಅವನಾಗಂತಿರುವಾಗ ಖಂಡಿತ ಬೇಡ್ಕೋತೀವಪ್ಪ, ನೀನು ಹೆಂಡ್ತಿನ ನಿನ್ನ ದೇವರು ಚೆನ್ನಾಗಿಟ್ಟಿರಲಿ ಅಂತ ಕೇಳ್ಕೊತಾರೆ. ಆಗ ಚೇತಾ ಬಂದು, ಸೂರ್ಯ ಯಾಕೋ ಇಷ್ಟೊಂದು ಚಿಂತೆ ಮಾಡ್ತಿದ್ಯಾ, ಸಿಸ್ಟರ್ಗೆ ಏನೂ ಆಗಲ್ಲ, ಎಲ್ಲ ಚೆನ್ನಾಗಿ ನಡೆಯುತ್ತೆ ಅಂತಾನೆ. ಆಗ ಇನ್ನೊಬ್ಬ ಫ್ರೆಂಡ್, ಹೌದು ಸೂರ್ಯ, ನೀನು ಸಿಸ್ಟರು ತುಂಬಾ ಜನಕ್ಕೆ ಹೆಲ್ಪ್ ಮಾಡಿದ್ದೀರಾ, ನಿಮ್ಗೆ ಖಂಡಿತ ಒಳ್ಳೇದೇ ಆಗುತ್ತೆ ಅಂತ ಹೇಳ್ತಾನೆ. ಆಗ ಕಾರ್ತಿ, ಇಂಥ ಕಾಲದಲ್ಲಿ ಆಪರೇಷನ್ ಅಂದರೆ ಒಂದು ಸಾಧಾರಣ ವಿಷಯ ಅಷ್ಟೇ, ಅದಕ್ಕೆ ಯಾಕೆ ಇಷ್ಟೊಂದು ಭಯ ಪಡ್ತಿದ್ದೀರಾ ಅಂತ ಕೇಳ್ತಾನೆ. ಭಯ ಅಲ್ಲ, ಎಲ್ಲ ಸರಿಯಾಗಿ ನಡೀತೋ ಇಲ್ವೋ ಅನ್ನೋದಷ್ಟೇ ಅಂತಾನೆ ಸೂರ್ಯ. ಸರಿಯಾಗಿ ನಡೀತೆ ಬಿಡು, ಸುಮ್ಮನೆ ಚಿಂತೆ ಮಾಡಬೇಡ ಅಂತಾನೆ ಚೇತಾ. ಹಾಗೆಯೇ ಫ್ರೆಂಡ್ಸ್ ಎಲ್ಲ ಸೇರಿ ಮಜ್ಜಿಗೆಯನ್ನು ದಾನ ಮಾಡ್ತಾರೆ. ಈ ಕಡೆ ಶಾಂತಿ ಕಸ್ತೂರಿನ ಮಾತಾಡಬೇಕು ಅಂತ ಕರ್ಸ್ಕೊಂಡಿರ್ತಾರೆ. ಶಾಂತಿ ಏನಾಯಿತು, ಯಾಕೊಂಥರ ಇದೆಯಾ, ನಿಮ್ಮ ಮನೇಲಿ ಏನಾದರೂ ಪ್ರಾಬ್ಲಮ್ ಅಂತ ಕೇಳ್ತಾರೆ ಕಸ್ತೂರಿ. ಆಗ ಶಾಂತಿ, ನೋಡೇ ಕಸ್ತೂರಿ, ನಮ್ಮ ಮನೆಯಲ್ಲಿ ಬರೀ ಸುಳ್ಳು ಹೇಳೋರೇ ಆಗ್ಬಿಟ್ಟಿದ್ದಾರೆ, ನಾನು ಯಾರಿಗೂ ಹೇಳೋಕ್ಕೂ ಆಗ್ತಿಲ್ಲ, ಒಳಗಡೆ ಬಚ್ಚಿಟ್ಕೊಳ್ಳೋಕ್ಕೂ ಆಗ್ತಿಲ್ಲ, ಹಾಗಾಗ್ಬಿಟ್ಟಿದೆ ನನ್ನ ಕತೆ ಅಂತ ಶಾಂತಿ ಹೇಳ್ತಿರೋವಾಗ, ಏನು ಹೇಳ್ತಿದೀಯಾ ಶಾಂತಿ, ಅಂಥದ್ದೇನು ನಡೀತು, ಏನೇನೋ ಹೇಳ್ತಿದೀಯಲ್ಲ ಅಂತಾರೆ ಕಸ್ತೂರಿ. ನಾನು ಹೇಗೆ ಹೇಳೋದು ಅಂತಲೇ ಗೊತ್ತಾಗ್ತಿಲ್ಲ ಕಸ್ತೂರಿ ಅಂತಿರುವಾಗ, ನನ್ನ ಹತ್ರ ಹೇಳೋಕ್ಕೇನು, ಹೇಳು ಅಂತಾಳೆ ಕಸ್ತೂರಿ. ಬರ್ತಾ ಬರ್ತಾ ನಮ್ಮ ಮನೆಯಲ್ಲಿ ಏನು ನಡೀತಿದೆ ಅಂತಲೇ ಅರ್ಥ ಆಗ್ತಿಲ್ಲ ಅಂತಾಳೆ ಶಾಂತಿ. ಅಂಥದ್ದೇನು ನಡೀತು ಅರ್ಥ ಆಗುವಾಗ ಹೇಳು ಅಂತಾಳೆ ಕಸ್ತೂರಿ. ಆಗಲೇ ಹೇಳಿದ್ನಲ್ಲ, ಆ ಪಾರ್ಲರ್ನವಳು ಡೈವರ್ಸ್ ನೋಟಿಸ್ಗೆ ಸೈನ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ದು ಅಂತ. ಹಾಗಂತ ಶಾಂತಿ ಹೇಳ್ತಿರುವಾಗ, ಹೌದಲ್ವಾ, ಏನೋ ಫಂಕ್ಷನ್ ಆಚರಿಸೋ ಥರ ನನ್ನನ್ನು ಫೋನ್ ಮಾಡಿ ಕರೆದಿಯಲ್ಲ, ಅದು ಸಂತೋಷ ಪಡೋ ವಿಷಯ ಅಲ್ಲ ಅಂತ ನಾನು ಬರಲಿಲ್ಲ ಅಂತಾರೆ ಕಸ್ತೂರಿ. ಒಳ್ಳೆ ಕೆಲಸ, ನೀನು ಬರದೇ ಇರೋದೇ ಸರಿ ಹೋಯ್ತು, ಅವತ್ತು ನಡೆದಿರೋದು ನೋಡಿ ಏನಪ್ಪ ಇದು ವಿಧಿಯಾಟ ಅಂತ ನಾನೇ ಅಂದ್ಕೊಂಡೆ. ಶಾಂತಿ ಹಾಗಂತಿರುವಾಗ, ಅಂಥದ್ದೇನಾಯಿತು ಶಾಂತಿ, ಅವಳೇಳಿ ಡೈವರ್ಸ್ ಕೊಟ್ಲು, ನನ್ನ ತಲೆಗೇನೆ ಸಿಡ್ಲೋಡಿತು ಅನ್ನೋ ಹಾಗೆ ಮಾಡಿಬಿಟ್ಟು ಹೋದ್ಲು. ಶಾಂತಿ ಹಾಗಂತಿರುವಾಗ, ಏನು ಹೇಳ್ತಿದ್ಯಾ ಶಾಂತಿ ಅಂತಾರೆ ಕಸ್ತೂರಿ. ನಾನು ಕೂಡ ಡೈವರ್ಸ್ ನೋಟಿಸ್ ಮೇಲೆ ಸೈನ್ ಮಾಡಿ ತೊಲಗ್ತಾಳೆ ಅಂತ ಅಂದ್ಕೊಂಡಿದ್ದೆ, ಆದರೆ ಅಲ್ಲಿ ನಡೆದಿದ್ದೆ ಬೇರೆ ಅಂತ ಶಾಂತಿ ನಡೆದಿದ್ದೆಲ್ಲನೂ ಹೇಳ್ತಾಳೆ. ಏನು ರೋಹಿಣಿ ಗರ್ಭಿಣಿನಾ ಅಂತ ಕೇಳ್ತಾರೆ ಕಸ್ತೂರಿ. ಹೌದು ಕಸ್ತೂರಿ, ಅದು ಅಲ್ಲದೆ ಅವಳು ಹೊಟ್ಟೆಯಲ್ಲಿ ಇರೋದು ಮನೋಜ್ ಮಗು ಅಂತ ಬೇರೆ ಹೇಳ್ಬಿಟ್ಟು ಹೋದ್ಲು. ಶಾಂತಿ ಹಾಗಂತಿರುವಾಗ, ಅದರಲ್ಲೇನು ಆಶ್ಚರ್ಯ, ಅವರಿಬ್ಬರು ಗಂಡ ಹೆಂಡತಿ ತಾನೆ, ಮನೋಜ್ ತಾನೆ ಆ ಮಗುವಿನ ಅಪ್ಪ ಆಗಬೇಕು ಅಂತ ಹೇಳ್ತಾರೆ. ಇದನ್ನ ಹೇಳೋಕ್ಕೆ ಇಷ್ಟೊಂದು ಟೈಮ್ ತಗೊಂಡ್ಯಾ, ಮೊದಲು ಕೈ ಕೊಡು, ಕೈ ಹಿಡ್ಕೊಂಡು ನೀನು ಅಜ್ಜಿ ಆಗ್ತಿದೀಯಾ ಅಂತ ಹೇಳ್ತಿರೋವಾಗ, ಕೈ ಬಿಡು ಕಸ್ತೂರಿ, ಈ ವಿಷಯದಲ್ಲಿ ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ ನನಗೆ ಅಂತ ಶಾಂತಿ ಹೇಳ್ತಾಳೆ. ಇನ್ನೇನು ಮಾಡ್ತೀಯಾ ಶಾಂತಿ, ದೂರ ಇದ್ದವ್ರನ್ನ ದೇವ್ರ ಹತ್ರ ಮಾಡ್ತಿದ್ದಾನಲ್ಲ. ಹಾಗಂತ ಕಸ್ತೂರಿ ಹೇಳ್ತಿರೋವಾಗ, ದೇವ್ರು ಬಂದು ನಿನ್ನ ಹತ್ರ ಹೇಳಿದ್ನಾ ಹಾಗಂತ ಶಾಂತಿ ಕೇಳ್ತಾಳೆ. ನೋಡು ಶಾಂತಿ, ಕೆಲವು ವಿಷಯಗಳು ನಾವು ಅಂದ್ಕೊಂಡಾಗ ಆಗಲ್ಲ, ದೇವ್ರು ಏನು ಅನ್ಕೋತಾನೆ ಹಾಗೇನೆ ಆಗೋದು. ಮನೋಜ್ಗೆ ಒಂದು ಮಗು ಆಗಲಿ ಅಂತ ನೀನು ಆಸೆ ಪಟ್ಟೆ, ಅದೀಗ ನಡೀತಿದೆ, ಸಂತೋಷ ಪಡೋ ವಿಷಯನೇ ತಾನೆ ಅಂತಾಳೆ ಕಸ್ತೂರಿ. ಸಾಕು ಸುಮ್ಮನಿರು ಕಸ್ತೂರಿ, ಮೊದಲದು ಮನೋಜ್ ಮಗು ಅಲ್ಲ ಅಂತಾಳೆ ಶಾಂತಿ. ಏನು ಈ ಥರ ಮಾತಾಡ್ತಿದೀಯಾ ಶಾಂತಿ ಅಂತ ಕಸ್ತೂರಿ ಕೇಳ್ತಾರೆ. ಮೊದಲು ಅವಳು ಗರ್ಭಿಣಿ ಅಲ್ಲ, ಸುಮ್ಮನೆ ನಾಟಕ ಮಾಡ್ತಿದ್ದಾಳೆ ಅಂತ ಅಂದ್ಕೊಂಡೆ, ಆದರೆ ಆಮೇಲೆ ನಿಜವಾಗ್ಲೂ ಅವಳು ಗರ್ಭಿಣಿ ಅಂತ ಗೊತ್ತಾಯಿತು, ಆದರೆ ಆ ಮಗು ಮನೋಜ್ ಮಗು ಅಲ್ಲ. ಹಾಗಂತ ಶಾಂತಿ ಹೇಳ್ತಿರುವಾಗ, ನೋಡು ಶಾಂತಿ, ರೋಹಿಣಿ ತುಂಬಾ ಸುಳ್ಳುಗಳನ್ನ ಹೇಳಿರ್ಬೋದು, ಆದರೆ ಇಂಥ ಕೇವಲವಾಗಿರೋ ಕೆಲಸನ ಯಾವತ್ತಿಗೂ ಮಾಡಲ್ಲ ಅವಳು, ಆ ಥರದ ಹೆಣ್ಣು ಅಲ್ಲ ಅವಳು ಅಂತ ಹೇಳ್ತಾರೆ ಕಸ್ತೂರಿ. ಮನೋಜ್ ಜೊತೆ ಬಾಳ್ಬೇಕು ಅಂತ ತಾನೆ ಇಷ್ಟು ದಿನ ಅವಳು ಹೋರಾಡ್ತಿದ್ದು, ಇಂಥ ವಿಷಯದಲ್ಲಿ ಅವಳು ಯಾಕೆ ಸುಳ್ಳು ಹೇಳ್ತಾಳೆ. ಹಾಗಂತ ಕಸ್ತೂರಿ ಹೇಳ್ತಿರೋವಾಗ, ಮನೋಜನೇ ಹೇಳಿದ್ದು ಈ ಮಗು ಅವನದಲ್ಲ ಅಂತ. ಹಾಗಂತ ಶಾಂತಿ ಹೇಳ್ತಿರೋವಾಗ, ಅದನ್ನು ನೀನು ನಂಬ್ತೀಯಾ ಅಂತಾರೆ ಕಸ್ತೂರಿ. ಆಗ ಶಾಂತಿ ಸುಮ್ಮನಾಗ್ಬಿಡ್ತಾಳೆ. ಮನೋಜ್ ಬಗ್ಗೆ ನಿನಗೇನೇ ಗೊತ್ತು, ಅವನು ಕೂಡ ರೋಹಿಣಿ ಥರ ತುಂಬ ವಿಷಯಗಳಲ್ಲಿ ಸುಳ್ಳು ಹೇಳಿದ್ದಾನೆ, ಅವನು ರೋಹಿಣಿ ಜೊತೆಲಿರೋದೇನಾದರೂ ನಿನಗೆ ಗೊತ್ತಾದರೆ ನೀನು ಕೋಪ ಮಾಡ್ಕೋತೀಯ ಅಂತ ಸುಳ್ಳು ಹೇಳಿರ್ತಾನೆ. ಅದನ್ನು ಬಿಟ್ಟರೆ ನಾನು ರೋಹಿಣಿ ಹೇಳೋದೇ ನಿಜ ಅಂತ ನನಗನ್ನಿಸ್ತಿದೆ ಅಂತ ಕಸ್ತೂರಿ ಹೇಳ್ತಾರೆ. ಆರಂಭದಿಂದನೂ ನಾನು ಮನೋಜ್ ಮಗು ಅಲ್ಲ ಅಂತ ಅಂದ್ಕೊಂಡಿದ್ದೆ, ಆದರೆ ಈಗ ಮನೋಜ್ ನಡ್ಕೋತಿರೋದನ್ನ ನೋಡ್ತಿದ್ರೆ ಈಗ ಮಗು ಮನೋಜ್ದೆ ಅಂತ ಸಂದೇಹ ಬರ್ತಿದೆ ಅಂತ ಹೇಳ್ತಿರೋವಾಗ, ಇದರಲ್ಲಿ ಸಂದೇಹ ಪಡೋದೇ ಬೇಡ, ಅದು ಖಂಡಿತ ಮನೋಜ್ ಮಗುನೇ ಅಂತಾರೆ ಕಸ್ತೂರಿ. ನೋಡು ಶಾಂತಿ, ರೋಹಿಣಿ ಸುಳ್ಳು ಹೇಳಿದ್ದಾಳೆ, ಎಷ್ಟೊಂದು ತಪ್ಪು ಮಾಡಿದ್ದಾಳೆ, ಅದೆಲ್ಲ ಬೇರೆ, ಆದರೆ ಯಾವ ಹೆಣ್ಣಾದ್ರೂ ತನ್ನ ಹೊಟ್ಟೆಲಿರೋ ಮಗು ಬಗ್ಗೆ ಸುಳ್ಳು ಹೇಳೋಣ, ಅದರಲ್ಲೂ ಈ ವಿಷಯದಲ್ಲಿ ಸುಳ್ಳು ಹೇಳಿದ್ರೆ ಅದೆಲ್ಲ ಅವಳಿಗೇನೆ ಅವಮಾನ, ಅಸಹ್ಯ ಅಂತ ಗೊತ್ತಿಲ್ವಾ. ಇಷ್ಟೊಂದು ಜನದ ಮುಂದೆ ಅವಳಿಗೆ ಹೇಗೆ ಸುಳ್ಳು ಹೇಳೋಕ್ಕೆ ಧೈರ್ಯ ಬರುತ್ತೆ. ಹಾಗಂತ ಕಸ್ತೂರಿ ಹೇಳ್ತಿರೋವಾಗ, ಅದೆಲ್ಲ ನನಗೂ ಅರ್ಥ ಆಗ್ತಿದೆ, ಆ ಲಾಯರ್ ಬೇರೆ ಹೊಟ್ಟೆಲಿರೋ ಮಗುಗೆ DNA ಟೆಸ್ಟ್ ಮಾಡಿಸಿದ್ರೆ ಈ ಮಗು ಯಾರ್ದು ಅಂತ ಗೊತ್ತಾಗುತ್ತೆ ಅಂತಿದ್ದಾರೆ. ಶಾಂತಿ ಹಾಗಂತಿರುವಾಗ, ಅದೆಲ್ಲ ರೋಹಿಣಿಗೆ ಗೊತ್ತಿದೆಯಲ್ಲ, ನಾನು ಹೇಳ್ತಿದ್ದೀನಿ ಕೇಳು ಶಾಂತಿ, ಅವಳು ನಿಜವಾಗ್ಲೂ ಈ ವಿಷಯದಲ್ಲಿ ಸುಳ್ಳು ಹೇಳಿರಲ್ಲ ಅಂತಾರೆ ಕಸ್ತೂರಿ. ನನಗೂ ಕೂಡ ಈಗ ಅದೇ ಭಯ ಕಸ್ತೂರಿ. ಹಾಗಂತ ಶಾಂತಿ ಹೇಳ್ತಾಳೆ, ನಿನಗೆ ಯಾಕೆ ಇದ್ರಲ್ಲಿ ಭಯ, ನಿನ್ನ ಮಗನ ರಕ್ತ ಅವಳು ಹೊಟ್ಟೆಯಲ್ಲಿ ಬೆಳೀತಿದೆ, ಇದನ್ನು ಸಂತೋಷವಾಗಿ ಒಪ್ಕೋ, ಮನೋಜ್ ರೋಹಿಣಿನ ಸೇರಿಸು ಅಂತಾರೆ ಕಸ್ತೂರಿ.
ಆಗ ಶಾಂತಿ ಕೋಪ ಮಾಡ್ಕೊಂಡು ಅದು ಈ ಜನ್ಮದಲ್ಲಿ ನಡೆಯಲ್ಲ ಹಾಗಂತಿರುವಾಗ ಯಾಕೆ ಆ ರೀತಿ ಹೇಳ್ತಿದ್ಯಾ ಅಂತಾರೆ ಕಸ್ತೂರಿ. ಅವಳು ಮತ್ತೆ ಮನೋಜ್ ಜೊತೆ ಸೇರಿದ್ರೆ ಅವನ ಜೀವನನೇ ಹಾಳಾಗುತ್ತೆ, ಅವನ ಭವಿಷ್ಯನೂ ಹಾಳಾಗುತ್ತೆ ಅಂತಾಳೆ ಶಾಂತಿ. ಅವಳಾಗಂತಿರುವಾಗ ನೀನ್ ಬೇಡ ಅಂತ ಅನ್ಕೊಂಡು ವಿಧಿ ಬಿಡ್ತಿಲ್ವಲ್ಲ, ಮಗು ಆಗ್ತಿದೆ, ಈಗ ಅವರು ಸೇರಿ ಬಾಳಿದ್ರೆ ತಾನೇ ಆಗೋದು, ಈಗ ಕೋರ್ಟ್ನಲ್ಲೂ ಕೂಡ ಅದನ್ನೇ ಹೇಳೋದು ಅಂತ ಕಸ್ತೂರಿ ಹೇಳ್ತಾರೆ. ಆ ರೀತಿ ನಡಿಬಾರ್ದು ಕಸ್ತೂರಿ, ಆ ರೋಹಿಣಿನ ಮನೋಜಿಂದ ದೂರ ಮಾಡೋಕೆ ನನ್ಗೊಂದು ಯೋಚನೆ ಬಂದಿದೆ. ಆಗ ಕಸ್ತೂರಿ ಅದೇ ಅಲ್ವಾ ದೂರ ಮಾಡೋಕೆ ಅಂದರೆ ನಿನ್ಗೆ ಒಳ್ಳೆ ಯೋಚನೆಗಳೇ ಬರ್ತವೆ ಅಲ್ವಾ. ಅವ್ರಾಗಂತಿರೋವಾಗ ನಾನು ಹೇಳೋದನ್ನ ಸ್ವಲ್ಪ ಸರಿಯಾಗಿ ಕೇಳು ಕಸ್ತೂರಿ. ಆ ರೋಹಿಣಿ ಜೊತೆ ಮಾತಾಡಿ ಅವಳನ್ನ ನಿನ್ನ ಮನೆಗೆ ಬರೋಕೆ ಹೇಳು, ನೀನು ಕರೆದ್ರೆ ಅವಳು ಖಂಡಿತ ಬರ್ತಾಳೆ ಅಂತಾಳೆ ಶಾಂತಿ. ಇಂಥ ಒಳ್ಳೆ ವಿಷಯ ಕೇಳಿದ್ಮೇಲೆ ನಾನೇ ಫೋನ್ ಮಾಡಿ ನಾನೇ ಅವಳಿಗೆ ಶುಭಾಶಯ ಹೇಳಬೇಕು ಅಂತ ಅನ್ಕೊಂಡೆ ಅಂತಾರೆ ಕಸ್ತೂರಿ. ಆದರೆ ನೀನು ನನ್ನ ಮನೆಗೆ ಕರೆಯೋಕೆ ಹೇಳ್ತಿದೀಯಲ್ಲ, ಹಾಗಂತ ಕಸ್ತೂರಿ ಹೇಳ್ತಿರೋವಾಗ ನಾನು ಹೇಳೋದನ್ನ ನೀನು ಸ್ವಲ್ಪ ಸರಿಯಾಗಿ ಕೇಳಿಸ್ಕೊ ಅಂತಾರೆ ಶಾಂತಿ. ಮನೆಗೆ ಕರೆದು ಅವಳಿಗೆ ತಿನ್ನೋಕೆ ಏನಾದರೂ ಕೊಡು. ಶಾಂತಿ ಹಾಗಂತಿರುವಾಗ ಪರವಾಗಿಲ್ವೇ, ಹುಟ್ಟೋ ಮಗು ಬಗ್ಗೆ ನೀನು ಇಷ್ಟೊಂದು ಪ್ರೀತಿ ಇಟ್ಕೊಂಡಿದೀಯಲ್ಲ ಅಂತಾರೆ ಕಸ್ತೂರಿ. ಅವಳಿಗೆ ಚೆನ್ನಾಗಿ ತಿನ್ನೋ ಕೊಡು ಅಂತ ಹೇಳ್ತಿದೀಯಾ ಅಂತಿರೋವಾಗ ಅದೆಲ್ಲ ಏನೂ ಇಲ್ಲ, ನಾನು ಹೇಳೋದನ್ನ ಪೂರ್ತಿಯಾಗಿ ಕೇಳಿಸ್ಕೊಂತಾಳೆ ಶಾಂತಿ. ಅವಳಿಗೆ ತಿನ್ನೋಕೆ ಕೊಡುವಾಗ ಅವಳಿಗೆ ಗೊತ್ತಿಲ್ಲದಿರೋ ಹಾಗೆ ಏನಾದರೂ ಅದ್ರೊಳಗೆ ಹಾಕಿ ಕೊಟ್ಬಿಡು ಅಂತ ಹೇಳ್ತಾಳೆ ಶಾಂತಿ. ಹಾಗಂದ್ರೆ ಏನು ಕಲಿಸ್ಕೊಡ್ಬೇಕು ಅಂತ ಕಸ್ತೂರಿ ಕೇಳ್ತಾರೆ. ಅದೇ ಕಸ್ತೂರಿ, ಆ ಮಗು ಹುಟ್ಟದೇ ಇರೋವಾಗೆ ಏನಾದರೂ ಮೆಡಿಸನ್ ಇರುತ್ತಲ್ವಾ ಅದ್ರಲ್ಲಿ ಸೇರಿಸಿ ಕೊಟ್ಬಿಡು ಅಂತಾಳೆ ಶಾಂತಿ. ಆಗ ಕಸ್ತೂರಿ ಕೋಪ ಮಾಡ್ಕೊಂಡಿರ್ತಾರೆ. ಇದೊಂದು ಸಹಾಯ ನನಗೋಸ್ಕರ ಮಾಡಿಬಿಡು ಕಸ್ತೂರಿ, ನಿನ್ನಿಂದ ಮಾತ್ರ ಇದನ್ನೆಲ್ಲ ಮಾಡೋಕ್ಕಾಗೋದು ಅಂತ ಕಸ್ತೂರಿ ಕೈ ಇಟ್ಕೊಂಡಿರೋವಾಗ ನಾನು ಕೈ ಬಿಡು ಅಂತ ಜೋರಾಗಿ ಹೇಳ್ತಾ ಕೈ ಬಿಡಿಸ್ಕೋತಾರೆ ಕಸ್ತೂರಿ. ತುಂಬ ವರ್ಷದಿಂದ ನನ್ನ ಫ್ರೆಂಡ್ ಅಲ್ವಾ ನೀನು ಅಂತ ನೋಡ್ತಿದ್ದೀನಿ, ಇಲ್ಲಾಂದ್ರೆ ನೀನು ಹೇಳಿರೋ ಮಾತಿಗೆ ಈಗಲೇ ನೀನು ಕಾಪಾಳು ಕೊಡಿತಿದ್ದೆ. ಕಸ್ತೂರಿ ಹಾಗಂತಿರುವಾಗ ಏನು ಕಸ್ತೂರಿ ಈ ಥರ ಮಾತಾಡ್ತಿದೆಯಲ್ಲ ಅಂತಾಳೆ ಶಾಂತಿ. ನಿನಗೆ ಮನಸ್ಸಾಕ್ಷಿ ಅನ್ನೋದೇ ಇಲ್ವಾ, ಒಂದು ಕರಳು ಬಳಿನೇ ಕರಗಿಸ್ಬೇಕು ಅಂತ ಅನ್ಕೊಂಡಿದ್ಯಲ್ಲ. ಕಸ್ತೂರಿ ಹಾಗಂತಿರುವಾಗ ಹಾಗೆ ಮಾಡಿದ್ರೆ ಮನೋಜ್ ಜೀವನ ಚೆನ್ನಾಗಿರುತ್ತಲ್ವಾ ಅಂತ ಶಾಂತಿ ಹೇಳಕ್ಕೆ ಬರ್ತಾಳೆ. ಬಾಯಿ ಮುಚ್ಚು ನೀನು, ನಿನ್ನ ಮಗನ ಜೀವನ ಮಾತ್ರ ನಿನಗೆ ಮುಖ್ಯ ಅಲ್ಲ, ರೋಹಿಣಿ ಹೊಟ್ಟೆನಲ್ಲಿರೋ ಮಗು ಅನ್ನೋದು ಅಲ್ವೋ ಅನ್ನೋ ಡೌಟ್ ಇದೆ ನನಗೆ ಅಂತ ಹೇಳಿದೆ. ಈಗ ನೋಡಿದ್ರೆ ನಿನ್ನ ಮನೆ ವಾರಸ್ದಾರನ ನೀನೇ ಇಲ್ಲದೆ ಇರುವಾಗ ಮಾಡ್ತಿದ್ಯಲ್ಲ, ನೀನು ಒಬ್ಳು ಮನುಷ್ಯಳ ಅಂತ ಕೇಳ್ತಾರೆ ಕಸ್ತೂರಿ. ಈಗ ಏನಕ್ಕೆ ನೀನು ಇಷ್ಟೊಂದೆಲ್ಲ ಕೋಪ ಮಾಡ್ಕೋತಿದ್ಯಾ ಕಸ್ತೂರಿ ಅಂತ ಶಾಂತಿ ಇರ್ತಿರೋವಾಗ ನೀನು ಮಾತಾಡ್ತಿರೋ ಮಾತು ಕೇಳ್ತಿದ್ರೆ ಇಲ್ಲಿರೋ ಕಲ್ಲನ್ನ ತೆಗೆದು ನಿನ್ನ ತಲೆ ಮೇಲೆ ಹಾಕಿ ನಿನ್ನ ತಲೆ ಹೊಡೆದಾಕ್ಬೇಕು ಅಂತ ನನಗನ್ನಿಸ್ತಿದೆ. ಇಷ್ಟು ಕೀಳ್ಮಟ್ಟಕ್ಕೆ ಹೋಯ್ತಾ ನಿನ್ನ ಬುದ್ಧಿ, ಇಷ್ಟು ಕೇವಲವಾಗಿ ಯೋಚನೆ ಮಾಡ್ತಿದೆಯಲ್ಲ. ನೀನು ಹೇಳೋದನ್ನ ಕೇಳಿ ನನ್ನ ದೇಹನೇ ನಡಗೋಯ್ತು. ಯಾಕೆ ಶಾಂತಿ ಇಷ್ಟೊಂದು ಕೀಳ್ಮಟ್ಟದಲ್ಲಿ ಯೋಚನೆ ಮಾಡ್ತಿದ್ಯಾ ಹಾಗಂತ ಕಸ್ತೂರಿ ಹೇಳ್ತಿರೋವಾಗ ಯಾಕೆ ಇಷ್ಟೊಂದು ಓವರಾಗಿ ಮಾತಾಡ್ತಿದ್ಯಾ, ಇಷ್ಟೊಂದು ಓವರಾಗಿ ನನ್ನನ್ನು ಬೈತಿದ್ಯಾ ಅಂತಾಳೆ ಶಾಂತಿ. ಎಲ್ಲ ಮನೋಜ್ಗೋಸ್ಕರನೇ ತಾನೇ ಮಾಡ್ತಿರೋದು. ಆ ಮಗು ಅವಳು ಹೊಟ್ಟೆಲಿದ್ರೆ ಅವಳು ಡೈವರ್ಸ್ ಕೊಡಲ್ಲ. ಅವಳಾಗಂತಿರೋವಾಗ ನಿನ್ನ ಮಗನ ಜೀವನ ಚೆನ್ನಾಗಿರ್ಬೇಕು ಅಂತ ಒಂದು ಜೀವನೇ ಸಾಯಿಸ್ತಿದೀಯಾ ಅಂತಾಳೆ ಕಸ್ತೂರಿ. ಇದೇ ಕೊಲೆ ಮಾಡ್ದಾಗುತ್ತೆ, ಇನ್ನೂ ಅದು ಹುಟ್ಟೇ ಇಲ್ವಲ್ಲ, ಊರು ತುಂಬ ನಡೀದೇ ಇರೋದೇನಾದರೂ ಮಾಡ್ತಿದ್ದೀನ ನಾನು ಹಾಗಂತ ಶಾಂತಿ ಹೇಳ್ತಿರೋವಾಗ ಹೇಗೆ ಶಾಂತಿ ಇನ್ನು ಹುಟ್ಟೇ ಇರೋ ಮಗು ಬಗ್ಗೆ ಇಷ್ಟೊಂದೆಲ್ಲ ಮಾತಾಡ್ತಿದ್ಯಾ, ಇಷ್ಟು ವರ್ಷ ನೀನು ಫ್ರೆಂಡ್ ಆಗಿದ್ನಲ್ಲ ನನಗೆ ಅಸಹ್ಯ ಆಗ್ತಿದೆ. ಕಸ್ತೂರಿ ಅವರು ಹಂಗಂತಿರೋವಾಗ ಇದರಲ್ಲೇನೇ ಅಸಹ್ಯ ಆಗುವಂಥದ್ದಿರೋದು, ಇದೊಂದು ಸಾಧಾರಣ ವಿಷಯ ಅಲ್ವಾ ಅಂತ ಶಾಂತಿ ಹೇಳ್ತಾರೆ. ಇದು ಸಾಧಾರಣ ವಿಷಯನ ನಿನಗೆ, ನಾನಾದರೂ ಒಬ್ಬ ಮಗುನ ಎತ್ತಿದ್ದೀನಿ, ನೀನು 3 ಮಕ್ಕಳನ್ನ ಎತ್ತಿದೀಯಾ, ಅಂಥ ಭಾಗ್ಯ ನನಗೂ ಕೂಡ ಇಲ್ಲ. ಆ ದೇವರು ನಿನಗೆ ಅಂಥ ಭಾಗ್ಯ ಕೊಟ್ಟಿದ್ದಾರೆ. ಈ ಥರ ಮನಸ್ಸಲ್ಲಿ ಕೆಟ್ಟದ್ದು ಯೋಚನೆ ಮಾಡೋ ನಿನಗೆ ಆ ದೇವರು ಅದೇ ಕೊಟ್ಟನೋ ಇಂಥ ಭಾಗ್ಯನ, ನನಗಂತೂ ಗೊತ್ತಿಲ್ಲ ಅಂತ ಕಸ್ತೂರಿ ಹೇಳ್ತಾರೆ. ಆಗ ಶಾಂತಿ ಏನೇ ಈ ಥರ ಎಲ್ಲ ಮಾತಾಡ್ತಿದ್ಯಾ, ಅವಳಾಗಂತಿರೋವಾಗ ಬೇರೆ ಇನ್ನೇಗೆ ಮಾತಾಡೋಕ್ಕಾಗುತ್ತೆ, ನೀನು ಒಬ್ಳು ಅಮ್ಮ ತಾನೇ, ಒಂದು ಹೆಣ್ಣು ಮಗುವಿನ ಹೊಟ್ಟೆಲಿರೋವಾಗಲೇ ಕೊಲ್ಲೋಕೆ ನೋಡ್ತಿದೀಯಲ್ಲ, ಈಗೆಲ್ಲ ಯೋಚನೆ ಮಾಡ್ಬೋದು ಅಂತ ಹೇಗೆ ಅನ್ನಿಸ್ತು ನಿನಗೆ ಹಾಗಂತ ಕಸ್ತೂರಿ ಹೇಳ್ತಿರೋವಾಗ ಅವಳು ನನ್ನ ಮಗನ ಜೀವನನೇ ಹಾಳು ಮಾಡಬೇಕು ಅಂತ ತಾನೇ ಈ ಥರ ಮಾಡ್ತಿರೋದು ಹಾಗಂತ ಶಾಂತಿ ಹೇಳ್ತಿರೋವಾಗ ರೋಹಿಣಿ ತುಂಬಾ ತಪ್ಪುಗಳನ್ನ ಮಾಡಿರ್ಬೋದು, 100 ಬಾರಿ ಸುಳ್ಳು ಹೇಳಿರ್ಬೋದು, ಆದರೆ ನೀನು ಮಾಡ್ತಿರೋ ಕೆಲಸ ನೋಡಿದ್ಯಾ, ಅದು ಎಲ್ಲದಕ್ಕೂ ಮೇಲೆ ದೊಡ್ಡ ಪಾಪ. ಇಂಥ ಪಾಪನ ನನ್ನನ್ನೇ ಮಾಡು ಅಂತ ಹೇಳ್ತಿದ್ಯಾ ಹಾಗಂತ ಕಸ್ತೂರಿ ಹೇಳ್ತಿರೋವಾಗ ನನಗೋಸ್ಕರ ಈ ಕೆಲಸ ಮಾಡೋಕ್ಕಾಗಲ್ವಾ ಕಸ್ತೂರಿ ಅಂತ ಶಾಂತಿಗೆ ಹೇಳ್ತಾಳೆ. ಇದು ಸಹಾಯನಾ, ಈ ಕೆಲಸ ನಾನೇನಾದರೂ ಮಾಡಿದ್ರೆ ನನ್ನ ವಂಶಕ್ಕೆ ಶಾಪ ಬಂದ್ಬಿಡುತ್ತೆ, ನನ್ನ ಮಗ ನನ್ನ ಜೊತೆಲಿಲ್ಲ ಅಂದರೂ ಎಲ್ಲೋ ಒಂದು ಕಡೆ ನೆಮ್ಮದಿಯಾಗಿ ಬಾಳ್ತಿದ್ದಾನೆ, ಇಂಥ ಪಾಪದ ಕೆಲಸ ಮಾಡಿ ಅವನ ಜೀವನ ನಾಶ ಆಗೋಗಿ ಮಾಡ್ಲಾ, ನಿನ್ನ ಥರ ನಾನು ಕಲ್ ಮನ್ಸ್ನವಳಲ್ಲ ಹಾಗಂತ ಕಸ್ತೂರಿ ಹೇಳ್ತಿರೋವಾಗ ಏನೇ ಇಷ್ಟೊಂದೆಲ್ಲ ಮಾತಾಡ್ತಿದ್ಯಾ, ನಿನ್ನ ಮಗ ನಿನ್ನ ಜೊತೆಲಿಲ್ಲ ಅಂದರೂ ನಿನಗೆ ಅವನ ಮೇಲೆ ಎಷ್ಟೊಂದು ಅಕ್ರೆ ಇದೆ, ಅಂಥದ್ರಲ್ಲಿ ನನ್ನ ಜೊತೆಗೆ ಇರೋ ನನ್ನ ಮಗನ ಬಗ್ಗೆ ಇಷ್ಟು ಅಕ್ರೆ ಇರಬಾರ್ದಾ ಅಂತ ಕೇಳ್ತಾಳೆ ಶಾಂತಿ. ಅದಕ್ಕೆ ರೋಹಿಣಿ ಜೀವನದ ಬಗ್ಗೆ ಯೋಚನೆ ಮಾಡಬಾರ್ದಾ ಅಂತಾರೆ ಕಸ್ತೂರಿ. ನಾನು ಯಾಕೆ ಅವಳ ಬಗ್ಗೆ ಯೋಚನೆ ಮಾಡಬೇಕು, ಈಗ ನೀನು ಅವಶ್ಯಕತೆ ಇಲ್ಲದೆ ಏನೇನೋ ಮಾತಾಡ್ತಿರ್ಬೇಡ, ನಾನು ಕೇಳಿದ್ದನ್ನು ನಿನ್ನ ಕೈಲಿ ಮಾಡೋಕ್ಕಾಗುತ್ತಾ ಇಲ್ವಾ ಅಂತ ಕೇಳ್ತಾಳೆ ಶಾಂತಿ. ನನ್ನ ಕೈಲಂತೂ ನೀನು ಹೇಳಿದ್ದೇನೆ ಮಾಡೋಕ್ಕಾಗಲ್ಲ,
ನೀನು ಕೂಡ ಇಂಥ ಕೇವಲವಾದ ಕೆಲಸ ಮಾಡ್ಬೇಕು ಅನ್ಕೊಂಡಿದ್ದಿಲ್ಲ, ಈ ಆಲೋಚನೆನ ಬಿಟ್ಬಿಡು ಅಂತ ಹೇಳೋಗ್ತಾ ಇರ್ತಾಳೆ. ಆಗ ಶಾಂತಿ, ಏಯ್ ಅದನ್ನ ನೀನ್ ಹೇಳ್ಬೇಡ್ವೆ, ನನ್ನ ಮಗನ ಜೀವನನ ಆ ಪಾರ್ಲರ್ನವಳಿಂದ ಕಾಪಾಡೋದಕ್ಕೋಸ್ಕರ ಅವನಿಗೋಸ್ಕರ ನಾನು ಯಾವ ಎಲ್ಲೆಗೆ ಬೇಕಾದ್ರೂ ಹೋಗ್ತೀನಿ ಹಾಗಂತ ಶಾಂತಿ ಹೇಳ್ತಿರುವಾಗ, ಇದನ್ನೆಲ್ಲ ನೀನ್ ಮೊದಲೇ ಹೇಳಿದಿದ್ರೆ ನಾನು ನಿನ್ ಮನೆ ಹತ್ರನೇ ಬರ್ತಿರ್ಲಿಲ್ಲ. ನಿನ್ ಮೇಲಿದ್ದ ಸ್ವಲ್ಪ ಮರ್ಯಾದೆನೂ ಕೂಡ ನೀನ್ ಕಳ್ಕೊಂಡೆ. ಇಂಥ ಅಸಹ್ಯವಾದ ಕೆಲಸ ಮಾಡೋಕೆ ನನ್ನನ್ನು ಮಾತ್ರ ಕರಿಬೇಡ. ನಿನ್ ಮನೆ ಹತ್ರನೂ ನಾನು ಇನ್ನೊಂದ್ಸರಿ ಬರೋದೇ ಇಲ್ಲ. ಛೇ, ನೀನ್ ಈ ತರ ಎಲ್ಲ ಇರ್ತೀಯ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ ಶಾಂತಿ ಹಾಗಂತ ಕಸ್ತೂರಿ ಕೋಪ ಮಾಡ್ಕೊಂಡು ಅಲ್ಲಿಂದ ಹೋಗ್ತಾರೆ. ಈ ಕಡೆ ಶೋರೂಮ್ನಲ್ಲಿ ಮನೋಜ್ ಫೋನ್ ಎಷ್ಟೇ ಹೊಡ್ಕೋತಿದ್ರು ಪ್ರಜ್ಞೆ ಇಲ್ಲದೆ ಸುಮ್ಮನೆ ಕೂತಿರ್ತಾನೆ. ಆಗ ಜ್ಯೋತಿಷಿ ಬಂದು, ಏನಿದು ಇಷ್ಟೊಂದ್ಸರಿ ಫೋನ್ ಹೊಡ್ಕೊಂಡು ಸುಮ್ಮನೆ ಕೂತಿದ್ದಾರಲ್ಲ ಅಂತ ಸೀನುನ ಕೇಳ್ತಾರೆ. ಗೊತ್ತಿಲ್ಲ ಸರ್, ತುಂಬಾ ಹೊತ್ತಿಂದ ಹೀಗೆ ಕೂತಿದ್ದಾರೆ ಅಂತ ಹೇಳ್ತಾನೆ ಸೀನು ಜೋರಾಗಿ, ಪಪ್ಪರಪ್ಪ ಮನೋಜ್ ಫೋನ್ ಬಡ್ಕೋತಿದೆ ನೋಡಿ ಅಂತ ಹೇಳ್ತಾನೆ. ಮನೋಜ್ ದುರ್ಗುಡ್ಕೊಂಡು ನೋಡ್ತಿರೋವಾಗ, ಹಾಗಲ್ಲ, ಫೋನ್ ತುಂಬ ಹೊತ್ತಿಂದ ಹೊಡ್ಕೋತಾನೆ ಇದೆ, ಅದಕ್ಕೆ ಅಂತಾನೆ ಹೊಡ್ಕೊಂಡೆ ಬರ್ಕೊಳ್ಳಿ ಹೋಗಿ ಬ್ರೋ ಅಂತ ಮನೋಜ್ ಸುಮ್ಮನೆ ಕೂತ್ಕೋತಾನೆ. ಪಾಪರಪ್ಪ ಮನೋಜ್, ಏನು ಯೋಚನೆ ಮಾಡ್ತಿದ್ದೀರಾ, ಒಂದು ಕೂಡ ಅಟೆಂಡ್ ಮಾಡಲ್ವಾ ನೀವು ಅಂತ ಜ್ಯೋತಿಷಿ ಕೇಳ್ತಾರೆ. ಒಂದು ಕನಗ ಮಾಡಿರ್ತಾಳೆ ಅಥವಾ ರೋಹಿಣಿ ಮಾಡಿರ್ತಾಳೆ, ಇಬ್ರು ಫೋನ್ ಅಟೆಂಡ್ ಮಾಡೋಕ್ಕೆ ಭಯ ಆಗುತ್ತೆ ಸರ್ ಅಂತ ಮನೋಜ ಹೇಳ್ತಾನೆ. ಏನು ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ ಸರ್, ಕನಗ ಮನೆಗೆ ಹೋದ್ರೆ ಅಮಾವಾಸ್ಯೆ ಪೌರ್ಣಮಿ ಸಂಪ್ರದಾಯ ಅಂತ ಶುರು ಮಾಡ್ಕೋತಾರೆ, ನನ್ಗೆ ಏನು ಮಾಡಬೇಕು ಅಂತಾನೆ ಅರ್ಥ ಆಗ್ತಿಲ್ಲ. ಈಗ ನಿಮ್ಗೆ ಏನು ಸಮಸ್ಯೆ ಅಂತ ಜ್ಯೋತಿಷಿ ಕೇಳ್ತಾನೆ. ಆಲ್ರೆಡಿ ನಿಮ್ಗೆ ಗೊತ್ತಲ್ಲ ಸರ್, ಯಾವತ್ತು ನೀವು ನನ್ನ ಹೆಸರು ಜೊತೆ ಹೊಸ ಹೆಸರಿಟ್ಟು ಅವತ್ತೇ ಎಲ್ಲ ಬದಲಾಗೋಯ್ತು ಅಂತಾನೆ. ಹೌದು ಬಾಸ್, ಆ ಹೆಸರಲ್ಲೇನೋ ಪ್ರಾಬ್ಲಮ್ ಇರ್ಬೋದು ಅಂತ ಛಾಯೆ ಹೇಳಕ್ ಬರ್ತಾಳೆ. ಪಾಪರಪ್ಪ ಮನೋಜ್, ಸಮಸ್ಯೆ ನಿಮ್ಮ ಹೆಸರಲ್ಲಿ ಇರೋದಲ್ಲ, ನಿಮ್ಮ ಸುತ್ತಮುತ್ತ ಇರೋರಿಂದ. ನಿಮಗೆ ಒಳ್ಳೆ ಕಾಲ ಸ್ಟಾರ್ಟ್ ಆಗಿ ಫುಲ್ ಸ್ಪೀಡ್ನಲ್ಲಿ ಹೋಗ್ತಾ ಇದೆ. ಇಂಥ ಸಮಯದಲ್ಲಿ ಸಣ್ಣ ಸಣ್ಣ ಸಮಸ್ಯೆಗಳು ಬರ್ಬೋದು. ನಿಮ್ದು ಇಬ್ರು ಹೆಂಡ್ತೀರ ಜಾತಕ ಹೇಗಾದ್ರೂ ಸಂಭಾಳಿಸ್ಲೇಬೇಕಲ್ಲ ಹಾಗಂತ ಜ್ಯೋತಿಷಿ ಹೇಳ್ತಿರುವಾಗ, ಏನು ಇಬ್ರು ಸಂಭಾಳಿಸ್ಬೇಕಾ ಹಾಗಂತ ಮನೋಜ್ ಹೇಳ್ತಿರುವಾಗ, ಹೌದು, ಆಸ್ತಿಗೊಬ್ರು ಆಸೆಗೊಬ್ರು ಅಂತಾರೆ ಜ್ಯೋತಿಷಿ. ಇದು ಚೆನ್ನಾಗಿದೆ ಅಂತ ಸೀನು ಹೇಳ್ತಿರುವಾಗ, ಕೇವಲವಾಗಿದೆ, ಇದನ್ನ ನಿಮ್ಮ ವೈಫ್ ಜೊತೆ ಹೇಳಿದ್ರೆ ಒಪ್ಕೊಂಡು ಬಿಡ್ತಿದ್ರಾ ಅಂತ ಕೇಳ್ತಾಳೆ ಛಾಯಾ. ಈಗ ಎಲ್ಲರೂ ಮಾತಾಡಿದ್ರೆ ಸ್ವಲ್ಪ ಸುಮ್ಮನೆ ಇರ್ತೀರಾ, ನನಗೆ ಏನು ಮಾಡಬೇಕು ಅಂತಾನೆ ಅರ್ಥ ಆಗ್ತಿಲ್ಲ ಅಂತ ಮನೋಜ್ ಹೇಳ್ತಿರುವಾಗ ಅಲ್ಲಿಗೆ ರೋಹಿಣಿ ಬರ್ತಾ ಇರ್ತಾಳೆ. ಪಪ್ಪರಪ್ಪ ಮನೋಜ್ ಆಸೆಗೊಬ್ರು ಅಂತ ಹೇಳಿದ್ನಲ್ಲ, ಅವ್ರು ಬರ್ತಿದ್ದಾರೆ ಅಂತ ಜ್ಯೋತಿಷಿ ಹೇಳ್ತಾರೆ. ಬ್ರೋ, ಈ ಸಮಯದಲ್ಲಿ ಆಸ್ತಿಗೊಬ್ರು ಅಂತ ಇದ್ದಾರಲ್ಲ, ಅವ್ರು ಏನಾದರೂ ಫೋನ್ ಮಾಡಿಬಿಟ್ರೆ ಮೊದಲು ಫೋನ್ ಆಫ್ ಮಾಡಿ ಅಂತಾನೆ ಸೀನು. ಮನೋಜೇ ಹೋಗಿ ಬಾ ರೋಹಿಣಿ ಅಂತ ಹೇಳ್ತಾನೆ. ಪರವಾಗಿಲ್ಲ ಮನೋಜ್, ನನ್ನನ್ನು ಬಾ ಅಂತ ಕರಿತಿದ್ದೀರಲ್ಲ ಅಷ್ಟು ಸಾಕು, ಸ್ವೀಟ್ ತಗೊಳ್ಳಿ ಅಂತಾಳೆ. ಏನಕ್ಕೆ ಅಂತಾನೆ, ಫಸ್ಟು ಸ್ವೀಟ್ ತಿನ್ನಿ ಅಂತೇಳಿ ತಿನ್ನಿಸ್ತಾಳೆ. ಅವತ್ತು ಡಾಕ್ಟರ್ ನಿಮ್ಮ ಮನೆಯಲ್ಲಿ ಚೆಕಪ್ ಮಾಡಿ ಜನರಲ್ ಆಗಿ ಹೇಳಿದ್ರು ಗರ್ಭಿಣಿಯಾಗಿದೆಯಾ ಅಂತ, ಆದರೆ ನಾನು ಇವತ್ತು ಹೋಗಿ ಫುಲ್ ಚೆಕಪ್ ಮಾಡಿಸ್ಕೊಂಡು ಬಂದಿದ್ದೀನಿ, ನಾನು ಕನ್ಸೀವ್ ಆಗಿರೋದು ಕನ್ಫರ್ಮ್ ಆಯಿತು ಅಂತಾಳೆ. ಹಾಗೆಯೇ ಎಲ್ರಿಗೂ ಸ್ವೀಟ್ ಕೊಡ್ತಾಳೆ. ಏನು ರೋಹಿಣಿ ನೀನು ಈ ವಿಷಯನ ಎಲ್ರಿಗೂ ಹೇಳ್ಬೇಕಿತ್ತ ಅಂತಾನೆ ಮನೋಜ. ಅವರೆಲ್ಲರೂ ನಿಮ್ಗೆ ಗೊತ್ತಿರೋರೇ ಅಲ್ವಾ ಅಂತಿರೋವಾಗ, ಅದಕ್ಕೆ ಅಂತ ಎಲ್ರಿಗೂ ಹೇಳ್ಬೇಕಾ, ಈಗ ನೋಡು ನೀನು ಪ್ರೆಗ್ನೆಂಟ್ ಆಗಿದೆಯಾ ಅಂತ ಎಲ್ರಿಗೂ ಗೊತ್ತಾಯ್ತು ಅಂತಾನೆ. ಗೊತ್ತಾಗ್ಲಿ ಬಿಡಿ ಮನೋಜ್, ಅದಕ್ಕೇನಾಯ್ತು, ನಾನು ನಿಮ್ಮ ಮಗುಗೆ ಅಮ್ಮ ಆಗ್ತಿದ್ದೀನಲ್ಲ, ನನಗೆ ತುಂಬಾನೇ ಸಂತೋಷ ಇದೆ ಅಂತಾಳೆ. ಮನೋಜ್, ನಾನು ಯಾವಾಗಲೂ ನಮ್ಮ ಮಗು ಬಗ್ಗೆನೇ ಯೋಚನೆ ಮಾಡ್ತಿರ್ತೀನಿ, ಈ ಮಗುನ ಚೆನ್ನಾಗಿ ನೋಡ್ಕೋಬೇಕು, ನಾವಿಬ್ರು ಚೆನ್ನಾಗಿ ಬಾಳ್ಬೇಕು ಮನೋಜ್. ಇಂಥ ಸಮಯದಲ್ಲಿ ನಾನು ಟೆನ್ಷನ್ ಆಗಬಾರ್ದು, ಬೇರೆಯವ್ರಿಗೂ ಟೆನ್ಷನ್ ಕೊಡಬಾರ್ದು. ಆದರೆ ನನಗೊಂದೇ ಒಂದು ಭಯ, ನಿಮ್ಮ ಅಮ್ಮಂದು. ಅವ್ರು ಯಾವಾಗಲೂ ಟೆನ್ಷನ್ ಕೊಡೋದ್ರಲ್ಲೇ ಇರ್ತಾರೆ, ನೀವು ಅದಕ್ಕೆ ಅವ್ರ ಜೊತೆ ಮಾತಾಡಿ ರೋಹಿಣಿಗೆ ಇನ್ಮೇಲೆ ಟೆನ್ಷನ್ ಕೊಡಬೇಡ ಅಂತ ಹೇಳಿ. ಅವಳಾಗಂತಿರುವಾಗ, ನಾನು ಹೇಗೆ ರೋಹಿಣಿ ಅಮ್ಮನ ಜೊತೆ ಮಾತಾಡೋಕ್ಕಾಗುತ್ತೆ ಅಂತಾನೆ ಮನೋಜ. ನೀವೇ ಹೇಳಿಲ್ಲ ಅಂದರೆ ಬೇರೆ ಇನ್ಯಾರು ಇರ್ತಾರೆ ಮನೋಜ್, ನನ್ನ ಹೊಟ್ಟೆಲಿ ಬೆಳೀತಿರೋದು ನಿಮ್ಮ ಮಗು. ಅವಳಾಗಂತಿರುವಾಗ, ಅದು ಬಂದು ನಾನು ಅಂತ ಮನೋಜ ಹೇಳಕ್ ಬರ್ತಾನೆ. ಏನದು ಬಂದು ಹೋಯ್ತು ಅಂತ ಹೇಳ್ತಿದ್ದೀರಲ್ಲ, ಇದೇ ಶೋರೂಮ್ನಲ್ಲಿ ಅವತ್ತು ನೈಟು ಇಲ್ಲಿ ಬೇಕು ಫ್ರೆಂಡ್ಸ್ ಆದ್ವಲ್ಲ, ಅದೆಲ್ಲ ನೆನಪಿಲ್ವಾ ಅಂತ ಕೇಳ್ತಾಳೆ. ಮನೋಜ್, ನನ್ನ ಹೊಟ್ಟೆಲಿ ಬೆಳೀತಿರೋ ಮಗುಗೆ ನೀವೇನೇ ಅಪ್ಪ, ಅದನ್ನ ಯಾರು ಬದಲಾಯಿಸೋಕ್ಕಾಗಲ್ಲ, ಅದೆಲ್ಲ ನಿಮಗೂ ಗೊತ್ತಿದೆ ಅನ್ಕೋತೀನಿ. ಇನ್ಮೇಲೆ ನನ್ನ ಹತ್ರ ಡಿವೋರ್ಸ್ ಟಾಪಿಕ್ ಎಲ್ಲಾನು ತಗೊಂಡು ಬರಬಾರ್ದು. ನಮ್ಮ ಮಗುಗೋಸ್ಕರ ನೀವು ಮನಸ್ಸು ಬದಲಾಯಿಸಿ ನನ್ನನ್ನು ಒಪ್ಕೋತೀರಾ ಅಂತ ಅನ್ಕೊಂಡಿದ್ದೀನಿ. ನನಗೆ ನಿಮ್ಮನ್ನ ನೋಡಬೇಕು ಅನ್ನಿಸ್ದಾಗಿಲ್ಲ ನಾನು ಈ ಶೋರೂಮ್ಗೆ ಬರ್ತಾ ಇರ್ತೀನಿ, ಓಕೆ. ಅವಳಾಗಿ ಹೇಳಿ ಹೋಗ್ತಿರೋವಾಗ ಛೇ ಅನ್ಕೊಂಡು ಮನೋಜ ಬರ್ತಾನೆ. ಹೋಗಿದ್ದಂತ ರೋಹಿಣಿ ಮತ್ತೆ ವಾಪಸ್ ಬರ್ತಾಳೆ. ಮನೋಜ್, ನಿಮ್ಮ ಹತ್ರ ನಾನು ಏನು ಕೇಳಲ್ಲ, ಆದರೆ ನನ್ನ ಹೊಟ್ಟೆಲಿರೋ ಮಗುಗೆ ನೀವೇ ಅಪ್ಪ ಅಂತ ಒಪ್ಕೋಬೇಕು, ನಾನು ನೀನು ಬರ್ತೀನಿ ಅಂತ ಹೇಳೋಗ್ತಾಳೆ. ಈ ಥರ ಆಗುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಅಂತ ಮನೋಜ್ ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೋತಾನೆ. ಹೌದು ಬ್ರೋ, ನಾವು ಕೂಡ ಅಂದ್ಕೊಂಡಿರಲಿಲ್ಲ ಅಂತ ಸೀನು ಹೇಳ್ತಾನೆ. ಅಪ್ಪರಪ್ಪ ಮನೋಜ್, ನೀವು ಮೊದಲು ಒಂದು ಟೈಮ್ ಟೇಬಲ್ನ ರೆಡಿ ಮಾಡಿ, ನಂಬರ್ 1ಗೆ ಯಾವ ದಿನ ಎಷ್ಟು ಟೈಮ್ ಕೊಡಬೇಕು ಅಂತ ಬರ್ದಿಡಿ, ನಂಬರ್ 2ಗೂ ಕೂಡ ಹಾಗೆ ಮಾಡಿ ಅಂತಾರೆ. ನೀವು ಅದನ್ನು ಕರೆಕ್ಟಾಗಿ ಫಾಲೋ ಮಾಡಿದ್ರೆ ಲೈಫ್ ಸ್ಮೂತಾಗಿ ಹೋಗುತ್ತೆ ಅಂತಾರೆ. ಸರ್, ನಾನೇ ಈಗ ಟೆನ್ಷನಲ್ಲಿ ಇದ್ದೀನಿ, ನೀವು ಬೇರೆ ಟೈಮ್ ಟೇಬಲ್ ಬೇರೆ ಬರಿ ಅಂತ ಹೇಳ್ತಿದ್ದೀರಲ್ಲ ಹಾಗಂತ ಮನೋಜ್ ಹೇಳ್ತಿರೋವಾಗ, ಏನು ಮಾಡೋದು ದೇವರು, ಈ ಥರದ್ದೊಂದು ಲೈಫ್ ನಿಮಗೆ ಕೊಟ್ಬಿಟ್ಟಿದ್ದಾನಲ್ಲ. ಒಳ್ಳೆ ದಿನ ಅನ್ನೋದು ಬರೋವಾಗ ಆರಂಭದಲ್ಲಿ ಇಂಥ ಸಣ್ಣ ಸಣ್ಣ ಸಮಸ್ಯೆಗಳು ಬರ್ತಾನೆ ಇರ್ತವೆ, ಆಮೇಲೆ ಎಲ್ಲ ಸರಿ ಹೋಗುತ್ತೆ ಅಂತ ಜ್ಯೋತಿಷಿ ಹೇಳ್ತಾನೆ. ಈ ಕಡೆ ಸೂರ್ಯ ಅನಾಥಾಶ್ರಮಕ್ಕೆ ಹೋಗಿ ದುಡ್ಡನ್ನ ಕೊಡ್ತಾನೆ. ಯಾಕಪ್ಪ ಇಷ್ಟೊಂದೆಲ್ಲ ದುಡ್ಡು ಕೊಡ್ತಿದ್ಯಾ, ಏನಾದರೂ ವಿಶೇಷನ ಅಂತ ಕೇಳ್ತಾರೆ. ಇಲ್ಲ ಸರ್, ನನಗೋಸ್ಕರ ಒಂದೇ ಒಂದು ಸಹಾಯ ಮಾಡ್ತೀರಾ, ಊಟಕ್ಕೆ ಕುಳಿತವರು ಎಲ್ಲರೂ ದೇವ್ರು ಇದ್ದಾನೆ ಅಂತ ಊಟ ಮಾಡ್ತಾರಲ್ವಾ ಅಂತಾನೆ. ಹೌದು, ಈ ಸ್ಥಳದಲ್ಲಿ ಒಬ್ಬೊಬ್ರು ಒಂದೊಂದು ಥರ ಬೇಡ್ಕೋತಾರೆ ಅಂತಾರೆ.
ಒಟ್ಟಾಗಿ ಪ್ರಾರ್ಥನೆ ಮಾಡಿದ್ರೆ ಶಕ್ತಿ ಅಧಿಕವಾಗಿರುತ್ತೆ ಅಂತ ಹೇಳ್ತಾರಪ್ಪ ಅಂತಾರೆ. ಅದಕ್ಕೆ ಸರ್ ನಾನು ಇಲ್ಲಿಗೆ ಬಂದಿದ್ದು. ಇವತ್ತೆಲ್ಲರೂ ಊಟ ಮಾಡೋಕ್ಕೂ ಮುಂಚೆ ಒಬ್ರು ಹೆಸರು ಹೇಳಿ ಪ್ರಾರ್ಥನೆ ಮಾಡೋಕೆ ಹೇಳಿ ಸರ್ ಅಂತಾನೆ. ಏನ್ ಹೆಸರಪ್ಪ ಅಂತ ಕೇಳ್ತಾರೆ. ನನ್ನ ಹೆಂಡತಿ ಮೀನಾ ಹೆಸರು ಹೇಳಿ ಒಳ್ಳೇದಾಗ್ಲಿ ಅಂತ ಕೇಳ್ಕೊಳಕ್ ಹೇಳಿ ಸರ್. ಅವಳಿಗೆ ಒಂದು ಆಪರೇಷನ್ ನಡೀತಿದೆ, ಎಲ್ಲ ಸರಿ ಹೋಗಿ ಗುಣ ಆಗ್ಲಿ ಅಂತ ಬೇಡ್ಕೊಳಕ್ ಹೇಳಿ ಸರ್. ಎಲ್ರು ಬೇಡ್ಕೊಂಡ್ರೆ ಆ ದೇವ್ರಿಗೆ ಕೇಳಿಸುತ್ತೆ ಅಂತ ಹೇಳ್ತಾರೆ ಸರ್. ಹಾಗಂತ ಸೂರ್ಯ ಹೇಳ್ತಿರೋವಾಗ ನಿಮ್ಮ ವೈಫ್ಗೆ ಏನೋ ಪ್ರಾಬ್ಲಮ್ ಇದೆ ಅಂತ ಅರ್ಥ ಆಗ್ತಿದೆ, ಚಿಂತೆ ಮಾಡ್ಬೇಡಪ್ಪ, ನಾನು ಎಲ್ರಿಗೂ ಹೇಳ್ತೀನಿ, ಅವರು ಬೇಡ್ಕೋತಾರೆ. ದೇವ್ರ ದಯೆಯಿಂದ ನಿಮ್ಮ ವೈಫ್ಗೆ ಎಲ್ಲ ಚೆನ್ನಾಗಿ ನಡೀಲಿ. ಅವ್ರಾಗಂತಿರುವಾಗ ತುಂಬ ಥ್ಯಾಂಕ್ಸ್ ಸರ್, ಹೋಗಿದ್ದು ಬರ್ತೀನಿ ಅಂತಾನೆ ಸೂರ್ಯ. ಈ ಕಡೆ ವೃದ್ಧಾಶ್ರಮದಲ್ಲೂ ಕೂಡ ಬಟ್ಟೆ ಮತ್ತು ಹಣ್ಣುಗಳನ್ನ ಅಂತ ಇರ್ತಾನೆ ಸೂರ್ಯ. ಆಗ ಚೇತ, ಯಾಕೋ ಸಿಸ್ಟರ್ಗೆ ಸರಿ ಹೋಗ್ಲಿ ಅಂತ ದಿನ ಹೀಗೆ ಭಯ ಪಡ್ತಿದ್ಯಾ? ಹಾಗಂತ ಚೇತ ಹೇಳ್ತಿರುವಾಗ, ನಮ್ಮ ಜೀವನದಲ್ಲಿ ಒಳ್ಳೇದಾಗಬೇಕು ಅಂದರೆ ಈ ಥರದ್ದೆಲ್ಲ ಮಾಡ್ಬೇಕು ಕಣೋ. ನಾನಿವತ್ತು ಒಳ್ಳೆ ಸ್ಥಿತಿಲಿ ಇದ್ದೀನಿ ಅಂದರೆ ಅದು ನಮ್ಮಪ್ಪ ಮಾಡಿರೋ ಪುಣ್ಯದಿಂದ. ನನ್ನ ಕೈಲಾದಷ್ಟು ಒಂದಿಬ್ಬರಿಗೆ ಒಳ್ಳೇದು ಮಾಡಿದ್ರೆ ಮೀನಾನು ಕೂಡ ಚೆನ್ನಾಗಿರ್ತಾಳಲ್ವಾ? ಹಾಗಂತ ಸೂರ್ಯ ಹೇಳ್ತಿರೋವಾಗ, ನೀನು ಭಯ ಪಡ್ತಿರೋ ಹಾಗೇನೂ ಆಗಲ್ವಾ, ನೀನು ಧೈರ್ಯವಾಗಿರಬೇಕು ಅಂತ ಚೇತ ಹೇಳ್ತಾನೆ. ಎಲ್ಲರೂ ಚೆನ್ನಾಗಿರಪ್ಪ ಅಂತ ಆಶೀರ್ವಾದ ಮಾಡೋಗ್ತಾರೆ. ಈ ಕಡೆ ಮೀನಾ ಅದೇ ಆಶ್ರಮಕ್ಕೆ ಹೂ ಕೊಡೋಕೆ ಬರ್ತಾಳೆ. ಮೀನಾ ಈ ತಿಂಗಳು ದುಡ್ಡು ತಗೊಳಮ್ಮ ಅಂತ ಕೊಡೋಕೆ ಹೋಗ್ತಾರೆ. ಇಲ್ಲಿ ಮೇಡಮ್ ನಾನು ಫ್ರೀಯಾಗಿ ಕೊಡ್ತಿದ್ದೀನಿ ಅಂತಾಳೆ. ಹೇಳ್ಬೇಕು ಅಂದರೆ ನಾನು ಇಲ್ಲಿ ಹೂ ಕೊಡೋಕ್ಕೆ ದುಡ್ಡೇ ತಗೋಬಾರ್ದು, ಅದಕ್ಕೆ ನನಗೆ ದುಡ್ಡೇ ಬೇಡ ಅಂತಾಳೆ ಮೀನಾ. ಈಗಾಗಲೇ ನೀನು ತೊಂದರೆಲಿ ಇದೆಯಲ್ಲಮ್ಮ ಅಂತ ಕೇಳ್ತಾರೆ ಅವರು. ಇದರಲ್ಲಿ ಏನಿದೆ ಮೇಡಮ್, ನೀವು ವಯಸ್ಸಾದವ್ರಿಗೆ ಎಷ್ಟೆಲ್ಲ ಮಾಡ್ತಿದ್ದೀರಾ, ನೇರವಾಗಿ ಹೇಳಬೇಕು ಅಂದರೆ ನಾನು ಫ್ರೀಯಾಗಿ ಕೊಡಬೇಕು ಅಂತಾಳೆ. ಬೇಡಮ್ಮ, ಈಗಾಗಲೇ ನೀನು ಇದರಲ್ಲೇ ಕಡಿಮೆ ದುಡ್ಡು ತೊಗೋತಿದ್ಯಾ, ಎಲ್ಲರಿಗೂ ತೊಂದರೆ ಅನ್ನೋದು ಇದ್ದೇ ಇರುತ್ತೆ, ಈ ದುಡ್ಡನ್ನ ನೀನು ತೊಗೊಳ್ಳೇಬೇಕು ಅಂತೇಳಿ ಕೊಡ್ತಾರೆ. ಎಲ್ಲ ಇರೋದು ದೊಡ್ಡ ವಿಷಯ ಅಲ್ಲಮ್ಮ, ದುಡ್ಡಾಗಿ ಸಂಪಾದನೆ ಮಾಡೋರು ಬೇರೆಯವ್ರಿಗೆ ಸಹಾಯ ಮಾಡ್ತಾರಲ್ಲ, ಅದು ದೊಡ್ಡ ವಿಷಯ. ಈಗಲೂ ಕೂಡ ಒಬ್ಬರು ಕಾರ್ ಡ್ರೈವರ್ ಬಂದು ಅವ್ರ ಹೆಂಡತಿಗೆ ಆರೋಗ್ಯ ಸರಿ ಇಲ್ಲ ಅಂತ, ಅವ್ರಿಗೆ ಆರೋಗ್ಯ ಸರಿಯಾಗಲಿ ಅಂತ ಇಲ್ಲಿರೋ ವಯಸ್ಸಾದವ್ರಿಗೆಲ್ಲ ಬಟ್ಟೆ ಮತ್ತು ಹಣ್ಣುಗಳನ್ನ ಕೊಡ್ತಿದ್ದಾರೆ ಅಂತಾರೆ. ಹೌದಾ, ಒಳ್ಳೆ ವಿಷಯ ಅಂತ ಮೀನಾ ಯಾರಿರ್ಬೋದು ಅಂತ ನೋಡೋಕೆ ಹೋಗ್ತಾಳೆ. ಸೂರ್ಯನ ನೋಡಿ ಶಾಕ್ ಆಗ್ತಾಳೆ. ಅಜ್ಜಿ ನೀವು ತಗೊಳ್ಳಿಲ್ವಾ ಅಂತ ಸೂರ್ಯ ಕೇಳ್ತಾ ಇರ್ತಾನೆ. ಇಲ್ಲಪ್ಪ, ನನ್ನ ಕಾಲು ನೋವು, ಅದಕ್ಕೆ ಬರೋಕ್ಕಾಗ್ತಿಲ್ಲ ಅಂತ ಅವ್ರು ಹೇಳ್ತಾರೆ. ಸೂರ್ಯ ಅವ್ರ ಹತ್ರಕ್ಕೆ ತೊಗೊಂಡೋಗಿ ಕೊಟ್ಟು ಈ ಹಣ್ಣನ್ನ ತಿನ್ನಿ ಅಜ್ಜಿ ಅಂತ ಹೇಳ್ತಾನೆ. ತುಂಬ ಧನ್ಯವಾದಗಳು ಕಣಪ್ಪ ಅಂತ ಹೇಳ್ತಾರೆ ಅವರು. ಏನಜ್ಜಿ ಕಾಲು ತುಂಬ ನೋಯ್ತಾ ಇದೆಯಾ? ಅವನಾಗಂತಿರುವಾಗ, ಹೌದಪ್ಪ ಅವಾಗವಾಗ ಹೀಗಾಗುತ್ತೆ ಅಂತ ಹೇಳ್ತಾ ಇರ್ತಾರೆ. ಆಗ ಸೂರ್ಯ ಕಾಲನ್ನ ನಾನು ಒತ್ತುತ್ತೀನಿ ಅಂತ ಒತ್ತುತ್ತಿರುವಾಗ ಬೇಡ ಬೇಡ ಅಂತಾರೆ ಅವರು. ಅಯ್ಯಯ್ಯೋ ನೀನೇನಕ್ಕಪ್ಪ ಇದನ್ನೆಲ್ಲ ಮಾಡ್ತೀಯ ಅಂತ ಕೇಳ್ತಾರೆ. ಅದೆಲ್ಲ ಏನೂ ಇಲ್ಲ ಅಜ್ಜಿ, ನೀವು ರಿಲ್ಯಾಕ್ಸ್ ಆಗಿ ಸುಮ್ಮನೆ ಕೂತ್ಕೊಳ್ಳಿ ಅಂತಾನೆ. ನಿಮ್ಮ ಥರನೇ ಊರಿನಲ್ಲಿ ನನಗೊಬ್ಬರು ಅಜ್ಜಿ ಇದ್ದಾರೆ, ನನಗೆ ಅವರೇ ನೆನಪಾದ್ರು, ಅವ್ರಿಗೂ ನಾನು ಹೀಗೆ ಕಾಲು ಓದ್ತಾ ಇರ್ತೀನಿ ಗೊತ್ತಾ ನಿಮಗೆ ಅಂತಾನೆ. ಇದು ಚೆನ್ನಾಗಿದೆಯಾ ಅಜ್ಜಿ ಅಂತಿರೋವಾಗ, ಇದ್ರಲ್ಲಿ ಹೇಳೋಕ್ಕೆ ಏನೋ ಇದೆಯಪ್ಪ, ಚೆನ್ನಾಗೇ ಇದೆ. ನನ್ನ ಮಗ ನನ್ನನ್ನು ಇಲ್ಲಿ ಬಿಟ್ಟು ಹೊರಗ್ಬಿಟ್ಟ, ನಿನಗೋಸ್ಕರ ನಾನೇನು ಮಾಡದೇ ಇದ್ರು ನಮಗೋಸ್ಕರ ಬಟ್ಟೆನಾದ್ರೂ ತಂದ್ಕೊಟ್ಟಿದೀಯಾ, ಏನೆಲ್ಲ ಮಾಡ್ತಿದೀಯಾ, ನೀನು 100 ವರ್ಷ ರಾಜನ್ ಥರ ಬಾಳ್ಬೇಕಪ್ಪ ಹಾಗಂತ ಆಶೀರ್ವಾದ ಮಾಡ್ತಾರೆ. ಅಜ್ಜಿ ನಾನು ಈಗಾಗಲೇ ರಾಜನ್ ಥರ ಬಾಳ್ತಿದ್ದೀನಿ, ನನಗೊಬ್ಳು ರಾಣಿ ಥರ ಹೆಂಡ್ತಿ ಇದ್ದಾಳೆ, ನನಗೊಂದೇ ಒಂದು ಸಹಾಯ ಮಾಡ್ತೀರಾ ಅಂತ ಕೇಳ್ತಾನೆ. ಏನಪ್ಪ ಹೀಗೆ ಕೇಳ್ತೀಯಾ, ನಾನು ಏನು ಮಾಡಬೇಕು ಹೇಳು ಅಂತಾರೆ. ನನ್ನ ಹೆಂಡ್ತಿಗೆ ಆದಷ್ಟು ಬೇಗ ಒಂದು ಮುಖ್ಯವಾದ ಆಪ್ರೇಷನ್ ನಡೆಯುತ್ತೆ, ನೀವೆಲ್ಲರೂ ದೇವ್ರ ಹತ್ರ ಬೇಡ್ಕೋಬೇಕಾದ್ರೆ ಮೀನಿಗೆ ಆಪ್ರೇಷನ್ ಚೆನ್ನಾಗಾಗಿ ಅವ್ರು ಚೆನ್ನಾಗಿರ್ಲಿ ಅಂತ ಬೇಡ್ಕೋತೀರಾ ಅಂತ ಕೇಳ್ತಾನೆ. ಖಂಡಿತ ಬೇಡ್ಕೋತೀವಪ್ಪ, ಅವ್ರು ಚೆನ್ನಾಗಿರ್ಬೇಕು, ನೀನೇನು ಚಿಂತೆ ಮಾಡಬೇಡ ಅಂತ ಎಲ್ಲರೂ ಹೇಳ್ತಾರೆ. ಏನಪ್ಪ ನಿನ್ನ ಮನಸ್ಸಲ್ಲಿ ಇಷ್ಟೊಂದು ಚಿಂತೆ ಇದೆಯಾ, ನೀನು ಚಿಂತೆ ಮಾಡಬೇಡಪ್ಪ, ನಿಮಗೋಸ್ಕರ ನಾವೆಲ್ಲರೂ ಬೇಡ್ಕೋತೀವಿ ಹಾಗಂತ ಅಜ್ಜಿ ಹೇಳ್ತಾರೆ. ಹೌದಪ್ಪ, ಇಷ್ಟೊಂದು ಕಷ್ಟದಲ್ಲಿ ನಮಗೋಸ್ಕರ ಇಷ್ಟೆಲ್ಲ ಮಾಡ್ತಿದ್ದೀಯಲ್ಲ, ಖಂಡಿತ ನಾವೆಲ್ಲರೂ ಬೇಡ್ಕೋತೀವಪ್ಪ, ನೀನು ಹೆಂಡ್ತಿಗೆ ಏನೂ ಆಗಲ್ಲಪ್ಪ. ಅವರಾಗಂತಿರುವಾಗ ಥ್ಯಾಂಕ್ಸ್ ಅಜ್ಜಿ ಅಂತಾನೆ ಸೂರ್ಯ. ಧೈರ್ಯವಾಗಿ ಹೋಗ್ಬಪ್ಪ ಅಂತ ಅವರು ಹಾರೈಸ್ತಾರೆ. ಲೇ ಸೂರ್ಯ, ಈಗಾಗಲೇ ಮಜ್ಜಿಗೆ ದಾನ ಮಾಡಿದೀಯಾ, ಅನ್ನದಾನಕ್ಕೆ ದುಡ್ಡು ಕೊಟ್ಟಿದೀಯಾ, ಇವ್ರುಗಳಿಗೆಲ್ಲ ಇಷ್ಟೊಂದೆಲ್ಲ ಮಾಡ್ತಿದೀಯಾ, ದಿನ ದೇವಸ್ಥಾನಕ್ಕೆ ಹೋಗ್ತೀಯಾ, ಎಲ್ಲರ ಜೊತೆನೂ ನೀನಾಗೋಸ್ಕರ ಬೇಡ್ಕೊಳ್ಳಿ ಅಂತ ಎಲ್ಲರ ಹತ್ರನೂ ಕೇಳ್ಕೊತೀಯಾ, ಇಷ್ಟೊಂದೆಲ್ಲ ಮಾಡಬೇಕೇನೋ ಅಂತ ಕೇಳ್ತಾನೆ. ಆಗಲ್ವ ಚೇತ, ನಾನೊಬ್ಬ ದೇವ್ರ ಹತ್ರ ಬೇಡ್ಕೊಂಡ್ರೆ ಆ ದೇವ್ರಿಗೆ ಕೇಳಿಸುತ್ತೋ ಇಲ್ವೋ ಗೊತ್ತಿಲ್ಲ, ಹಾಗೇನಾದರೂ ಕೇಳಿಸಿದ್ರು ಇವನು ಯಾರಿಗೋಸ್ಕರ ಏನು ಮಾಡಿದ್ದಾನೆ, ಇವನ ಪ್ರಾರ್ಥನೆನ ನಾನು ಯಾಕೆ ಈಡೇರಿಸ್ಬೇಕು ಅಂದ್ಕೊಂಡ್ರೆ ಆಗ ನಾನೇನು ಮಾಡಲಿ ಅಂತ ಅಳಕ್ಕೆ ಶುರು ಮಾಡ್ತಾನೆ. ಅದಕ್ಕೆ ಅಂತ ಚೇತ ಹೇಳ್ತಾನೆ, ಈಗ ಇವರೆಲ್ಲರೂ ಮೀನಾಗೋಸ್ಕರ ಬೇಡ್ಕೊಂಡ್ರೆ ದೇವ್ರಿಗೆ ಸ್ವಲ್ಪನಾದರೂ ದಯೆ ಬರ್ಬೋದು ಅಲ್ವಾ, ಇಷ್ಟೊಂದು ಜನ ಕೇಳ್ಕೊತಿದ್ದಾರೆ ಅಂತ ದೇವರು ಒಳ್ಳೇದು ಮಾಡ್ತಾನೆ ಅನ್ನೋ ಆಸೆ ಕಣೋ ಅಂತಾನೆ. ಇವರೆಲ್ಲರೂ ಬೇಡ್ಕೊಳ್ಳೋದ್ರಲ್ಲಿ ಒಂದು ಶಕ್ತಿ ಇರುತ್ತೆ ಕಣೋ, ಇಷ್ಟೊಂದು ಜನ ಬೇಡ್ಕೋತಿದ್ದಾರೆ, ನೀನಾಗೆ ಒಳ್ಳೆ ರೀತಿನಲ್ಲಿ ಆಪರೇಷನ್ ಆಗಿ ಒಂದು ಮಗುನ ಕೊಡಬೇಕು ಅಂತ ದೇವ್ರಿಗೆ ಅನ್ಸಲ್ವೇನೋ. ಸೂರ್ಯ ಹೇಳ್ತಿರೋದೆಲ್ಲ ಕೇಳಿಸ್ಕೊಂಡು ಮೀನಾ ಹೇಳ್ತಾ ಇರ್ತಾಳೆ. ಎಲ್ಲರೂ ದೇವ್ರ ಹತ್ರ ಮೊರೆ ಇಡ್ಲಿ ಅಂತ ಹೇಳ್ತಿದೀಯಾ ಹಾಗಂತ ಚೇತ ಹೇಳ್ತಿರೋವಾಗ, ಗೊತ್ತಿಲ್ಲ ಕಣೋ, ದೇವ್ರು ಯಾವ ಕಡೆ ತಿಳ್ಕೊಂಡ್ರು ಮೀನಾ ಹೆಸರೇ ಕೇಳಿಸ್ಬೇಕು ದೇವ್ರಿಗೆ, ಮೀನಾಗ ಒಳ್ಳೇದಾಗಲೇಬೇಕು, ಆ ದೇವ್ರಿಗೆ ಬೇರೆ ಆಪ್ಷನ್ನೇ ಇರಬಾರ್ದು, ಅದಕ್ಕೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ ಅಂತಾನೆ ಸೂರ್ಯ. ಆಗ ಮೀನಾ ಅಳ್ತಾ ಏನ್ರಿ ಅಂತಾಳೆ. ಮೀನಾ ನೀನು ಯಾಕೆ ಅಳ್ತಿದೀಯ ಅಂತಾನೆ. ನಾನು ಇಲ್ಲಿಗೆ ಹೂ ಕೊಡೋಕ್ಕೆ ಅಂತ ಬಂದೆ, ನೀವು ಮಾತಾಡ್ತಿರೋದನ್ನೆಲ್ಲನೂ ಕೇಳಿಸ್ಕೊಂಡೆ, ಆ ದೇವ್ರಿಗೆ ನನ್ನ ಮೇಲೆ ಅಕ್ಕರೆ ಇದೆಯೋ ಇಲ್ವೋ ಅಂತ ಗೊತ್ತಿಲ್ಲ, ಆದರೆ ನನ್ನ ಮೇಲೆ ಇಷ್ಟೊಂದು ಪ್ರೀತಿ ಅಕ್ಕರೆ ಇಟ್ಕೊಂಡಿದ್ದೀರಲ್ಲ ನೀವು, ಅಷ್ಟು ಸಾಕು ರೀ ನನಗೆ ಹಾಗಂತ ಮೀನಾ ಅಳ್ತಾ ಸೂರ್ಯನ ತಪ್ಕೋತಾಳೆ. ಮೀನಾ ಅಳ್ಬೇಡ ಮೀನಾ, ಇಲ್ಲಿ ನೋಡು ನನ್ನನ್ನು ಹಾಗಂತ ಸೂರ್ಯ ಹೇಳ್ತಾನೆ. ನನಗೋಸ್ಕರ ನೀವು ಇಷ್ಟೆಲ್ಲ ಮಾಡ್ತಿದ್ದೀರಾ, ನಿಮ್ಮ ಮೇಲೆ ಪ್ರೀತಿ ತೋರಿಸೋ ಯೋಗ್ಯತೆಯೂ ನನಗಿಲ್ಲ ಅನ್ನಿಸ್ತಿದೆ ಅಂತಾಳೆ.
ಏನು ಮೀನಾ ನೀನು ಹೀಗೆಲ್ಲ ಮಾತಾಡ್ತಿದ್ಯಾ? ನನ್ನ ಮೇಲೆ ನೀನು ಜೀವನ ಇಟ್ಕೊಂಡಿದ್ಯಾ ಅಂತ ನನಗೆ ಚೆನ್ನಾಗಿ ಗೊತ್ತು. ನಮ್ಮ ಮದುವೆ ಆದಮೇಲೆ ನೀನು ನನಗೋಸ್ಕರ ಎಷ್ಟೊಂದೆಲ್ಲ ತ್ಯಾಗ ಮಾಡಿದ್ಯಾ, ಏನೆಲ್ಲ ಬಿಟ್ಕೊಟ್ಟಿದ್ಯಾ, ಅದೆಲ್ಲ ನನಗೆ ಚೆನ್ನಾಗಿ ಗೊತ್ತು ಮೀನಾ. ನೀನು ನನ್ನ ಉಸಿರು, ನಿನ್ನ ವಿಷಯದಲ್ಲಿ ತಪ್ಪಾಗಿ ನಡೆಯೋಕ್ಕೆ ನಾನಂತೂ ಬಿಡಲ್ಲ. ಹಾಗಂತ ಸೂರ್ಯ ಹೇಳ್ತಿರೋವಾಗ ನೀವು ಇರೋವರೆಗೂ ನನಗೇನು ಆಗಲ್ಲ ರೀ. ಆದಷ್ಟು ಬೇಗ ನಾನು ನಿಮಗೆ ಒಂದು ಮಗುನ ಎತ್ಕೊಡ್ತೀನಿ, ಆ ನಂಬಿಕೆ ನನಗಿದೆ ಅಂತಾಳೆ. ಅಷ್ಟು ನಂಬಿಕೆ ಸಾಕು ಮೀನಾ, ನಂಬಿಕೆನೇ ಇಲ್ಲ, ಅಳ್ಬೇಡ ಅಂತ ಕಣ್ಣೀರೊರೆಸ್ತಾನೆ ಸೂರ್ಯ. ಈ ಕಡೆ ಕರಾಟೆ ಕ್ಲಾಸ್ನಲ್ಲಿ ಕನಕ ಕರಾಟೆ ಪ್ರಾಕ್ಟೀಸ್ ಮಾಡ್ತಾ ಇರ್ತಾಳೆ. ಮೀನಾ ಅಲ್ಲಿಗೆ ಜ್ಯೂಸ್ ತೊಗೊಂಡು ಬರ್ತಾಳೆ. ಮೀನಾ ಅವಳನ್ನ ಕರೀತಾಳೆ. ಮಾಸ್ಟರ್ 1 ನಿಮಿಷ ಹೋಗಿದ್ದು ಬಂದ್ಬಿಡ್ತೀನಿ ಅಂತ ಕನಕ ಹೇಳ್ಬರ್ತಾಳೆ. ಅಕ್ಕ ಏನು ಈ ಕಡೆಗೆ ಅಂತಿರೋವಾಗ ತಗೋ ಜ್ಯೂಸ್ ಕುಡಿ ಅಂತ ಕೊಡ್ತಾಳೆ. ಪಕ್ಕದಲ್ಲಿ ಇಲ್ಲೇ ಕೆಲಸ ಇತ್ತಲ್ಲ, ನಿನ್ನನ್ನು ನೋಡ್ಕೊಂಡು ಹೋಗ್ಬೋದಲ್ಲ ಅಂತ ಇಲ್ಲಿಗೆ ಬಂದೆ ಅಂತಾಳೆ. ಮೀನಾ ಹಾಗಂತಿರುವಾಗ ಏನು ಕಾಕ ಇದೆಲ್ಲ ಅಂತಾಳೆ ಕನಕ. ಕರಾಟೆ ಎಲ್ಲ ಕಲಿತಿದ್ಯಾ, ನಿನಗೆ ಶಕ್ತಿ ಬೇಡವಾ, ಕುಡಿ ಅಂತ ಹೇಳ್ತಾಳೆ ಮೀನಾ. ಭಾವ ಎಲ್ಲಿದ್ದಾರೆ ಅಂತ ಕೇಳ್ತಾಳೆ. ನನ್ಗೆ ಆಪ್ರೇಷನ್ ಚೆನ್ನಾಗಿ ನಡೀಲಿ ಅಂತ ಏನೇನೋ ಮಾಡ್ತಿದ್ದಾರೆ, ಈಗ ನನಗೆ ಧೈರ್ಯ ಬಂತು ಅಂತಾಳೆ ಮೀನಾ. ಇಷ್ಟು ಸಾಕು ಅಕ್ಕ, ನೀನು ಧೈರ್ಯವಾಗಿದ್ರೆ ಸರಿ, ಯಾವ ಸಮಸ್ಯೆನೂ ಆಗಲ್ಲ ಅಂತಾಳೆ ಕನಕ. ಭಾವ ಯಾವಾಗಲೂ ನಿನ್ನ ಬಗ್ಗೆನೇ ಯೋಚನೆ ಮಾಡ್ತಿರ್ತಾರೆ, ನೀನು ಯಾವಾಗ ಗುಣ ಆಗ್ತೀಯೋ ಅಂತ ಅನ್ಕೋತಾನೆ ಇದ್ದಾರೆ. ಕನಕ ಹಾಗಂತಿರುವಾಗ ಮೀನಾ, ಹೌದು ಕನಕ, ಈ ಆಪ್ರೇಷನ್ಗೆ ಒಪ್ಕೊಳ್ಳೋಕ್ಕೆ ಮುಖ್ಯ ಕಾರಣನೇ ಅವರು ಇಲ್ಲ ಅಂದಿದ್ರೆ ನಾನು ಏನು ಮಾಡ್ತಿದ್ನೋ ಏನೋ ನನಗೆ ಗೊತ್ತಿಲ್ಲ ಅಂತಾಳೆ. ನಿನಗೂ ಕೂಡ ಇದೇ ಥರ ಗಂಡ ಸಿಕ್ಕಿದ್ರೆ ನೀನು ಕೂಡ ಸಂತೋಷವಾಗಿರ್ತಿದ್ದೆ ಅಲ್ವಾ? ಅರುಣ್ ನಿನಗೆ ಸಪೋರ್ಟ್ ಆಗಿದ್ದಿದ್ರೆ ನೀನು ಕೂಡ ಸಂತೋಷವಾಗಿರ್ತಿದ್ದೆ, ನಾವು ಕೂಡ ನಿನ್ನನ್ನು ನೋಡಿಕೊಂಡು ಸಂತೋಷವಾಗಿರ್ತಿದ್ವಿ. ಹಾಗಂತ ಮೀನಾ ಹೇಳ್ತಿರೋವಾಗ ಅದನ್ನೆಲ್ಲ ಬಿಡಕ್ಕ, ಎಲ್ಲರ ಜೀವನನೂ ಒಂದೇ ಥರ ಇರಲ್ವಲ್ಲ ಅಂತಾಳೆ ಕನಕ. ಸರಿ, ನೀನು ಆಪ್ರೇಷನ್ಗೆ ರೆಡಿ ಇದೆಯಲ್ಲ ಅಂತ ಕೇಳ್ತಾಳೆ. ನಾನು ರೆಡಿ ಆಗಿದ್ದೀನಿ, ಯಾವ ಸಮಸ್ಯೆನೂ ಇಲ್ಲ, ನಾಳೆನೇ ಹೋಗಿ ಅಡ್ಮಿಟ್ ಆಗ್ತೀನಿ ಅಂತಾಳೆ ಮೀನಾ. ಸರಿನಕ್ಕ, ಕ್ಲಾಸ್ ಶುರುವಾಗ್ತಿದೆ, ನಾನು ಹೋಗಿ ಪ್ರಾಕ್ಟೀಸ್ ಮಾಡ್ತೀನಿ ಅಂತಾಳೆ ಕನಕ. ಇರು, ನಾನು ಸ್ವಲ್ಪ ಹೊತ್ತಿದ್ದು ಆಮೇಲೆ ಹೋಗ್ತೀನಿ, ಈಗ ನೀನು ಜ್ಯೂಸ್ನ ಪೂರ್ತಿ ಕುಡಿ ಅಂತಾಳೆ ಮೀನಾ. ಆಗ ಅಲ್ಲಿಗೆ ಅರುಣ್ ಬರ್ತಿರ್ತಾನೆ. ಅದನ್ನ ಮೀನಾ ನೋಡಿ ಕನಕ ಅರುಣ್ ಅಂತಾಳೆ. ಅಯ್ಯಯ್ಯೋ ಇವ್ರೇನು ಇಲ್ಲಿ ಅಂತ ಕನಕ ಅಂತಾಳೆ. ಅರುಣ್ ಕರಾಟೆ ಕ್ಲಾಸ್ ಒಳಗೆ ಬರ್ತಾ ಇರ್ತಾನೆ. ಅಕ್ಕ ಬಾ ಬೇಗ ಅಂತ ಹೇಳಿ ಕನಕ ಮೀನಾ ಇಬ್ರು ಓಡೋಗಿ ಬಚ್ಚಿಟ್ಕೋತಾರೆ. ಕರಾಟೆ ಮಾಸ್ಟರ್ ಹತ್ರ ಇನ್ನೊಬ್ರು ಬಂದು ಸರ್ ಬಂದಿದ್ದಾರೆ, ನಿಮ್ಮ ಜೊತೆ ಮಾತಾಡ್ಬೇಕಂತೆ ಅಂತ ಹೇಳ್ತಾರೆ. ಸರಿ ಅಂತೇಳಿ ಅರುಣ್ ಹತ್ರ ಬರ್ತಾರೆ. ನೀವೇನಾ ಸರ್ ಮಾಸ್ಟರ್ ಅಂತ ಕೇಳ್ತಾನೆ ಅರುಣ್. ಹೌದು ಸರ್ ಅಂತಿರುವಾಗ ಇಲ್ಲಿಗೆ ಲೇಡೀಸ್ ಬರ್ತಾರಾ ಅಂತ ಕೇಳ್ತಾನೆ ಅರುಣ್. ಹೌದು ಸರ್ ಅಂತಾರೆ. ಲೇಡೀಸ್ ಕೂಡ ಬರ್ತಾರೆ ಸರ್ ಅಂತಿರುವಾಗ ಅವ್ರಿಗೆಲ್ಲ ಕಳ್ಸ್ಕೊಡ್ತೀರಾ? ಕಲ್ತು ಅವ್ರೇನು ಮಾಡ್ತಾರೆ? ಅರುಣ್ ಹಂಗಂತಿರುವಾಗ ಏನು ಸರ್ ಹೀಗೆ ಹೇಳ್ತಿದ್ದೀರಾ? ಅವ್ರು ಇದನ್ನೆಲ್ಲ ಕಲ್ತ್ರೆ ಏನಾದರೂ ಸಮಸ್ಯೆ ಆದಾಗ ಧೈರ್ಯವಾಗಿ ಎದುರಿಸ್ಬೋದಲ್ವಾ? ಮಾಸ್ಟರ್ ಆಗಂತಿರುವಾಗ ಹೌದಾ ಸರ್, ನೀವೀಗೆಲ್ಲ ಕಲಿಸ್ಕೊಟ್ಬಿಡಿ, ಆಮೇಲೆ ಹೆಣ್ಮಕ್ಳು ಗಂಡಸರಿಗೆಲ್ಲ ಮೋಸ ಮಾಡಲಿ ಅಂತಾನೆ. ಮೀನಾ ಅವನನ್ನ ನೋಡಿ ಪರವಾಗಿಲ್ಲ ಕನಕ, ನಿನ್ನ ಗಂಡನಿಗೆ ನಗ್ತಾ ಮಾತಾಡೋಕ್ಕೂ ಬರುತ್ತಲ್ಲ, ಮೊದಲನೇ ಸರಿ ನೋಡ್ತಿದ್ದೀನಿ ಅಂತಾಳೆ. ಸರ್ ಇಲ್ಲಿಗೆ ಪ್ರಾಕ್ಟೀಸ್ಗೆ ಅಂತ ಬರ್ತಾರಲ್ಲ ಅವರೆಲ್ಲ ಗಾಡಿಗಳನ್ನ ಅಲ್ಲೇ ರೋಡ್ನಲ್ಲಿ ನಿಲ್ಸಿದ್ದಾರೆ, ಸ್ಕೂಲ್ ಮ್ಯಾನ್ ತಿರುಗಿಸ್ಕೊಳಕ್ಕಾಗ್ತಿಲ್ವಂತೆ, ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಅದನ್ನ ಹೇಳಕ್ ಬಂದೆ ಅಂತಾನೆ ಅರುಣ್. ಸಾರಿ ಸರ್, ಈಗಾಗಲೇ ನಾನು ಹೇಳಿದೆ, ಹೊಸ್ದಾಗಿ ಸೇರ್ಕೊಂಡಿದ್ದಾರಲ್ಲ ಅವ್ರು ಆ ರೀತಿ ನಿಲ್ಲಿಸ್ಬಿಟ್ಟಿದ್ದಾರೆ. ಸಾರಿ ಸರ್, ನಾನು ಎಲ್ಲನೂ ನೋಡ್ಕೋತೀನಿ, ನಾನು ಹೇಳ್ತೀನಿ ಅವ್ರಿಗೆ ಅಂತಾರೆ ಮಾಸ್ಟರ್. ಆಮೇಲೆ ಇನ್ನೊಂದು ವಿಷಯ, ಸ್ವಲ್ಪ ಟ್ರಾಫಿಕ್ ಕ್ಲಿಯರ್ ಮಾಡೋಕ್ಕೆ ನಿಮ್ಮ ಕರಾಟೆ ಕ್ಲಾಸಿಂದ ಒಂದು 3 ಜನನ ಕಳಿಸ್ಕೊಡ್ತೀರಾ ಅಂತ ಕೇಳ್ತಾನೆ. ಅದಕ್ಕೇನಂತೆ ಸರ್, ನೀವೇ ಬಂದು ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಮಾಸ್ಟರ್. ಅದನ್ನು ನೋಡಿ ಕನಕ, ಅಕ್ಕ ನಾನು ಈಗ ಹೋಗ್ಲಿಲ್ಲ ಅಂದರೆ ಸಿಕ್ಕಾಕೋತೀನಿ, ನಾನು ಈಗಲೇ ಹೋಗಬೇಕು ಅಂತ ಹೋಗಿ ಕರಾಟೆ ಪ್ರಾಕ್ಟೀಸ್ ಮಾಡೋ ಕಡೆ ನಿಂತ್ಕೋತಾಳೆ. ಮೀನಾ ಕೂಡ ಎಲ್ಲಿ ಸಿಕ್ಕಾಕೊಂಡು ಬಿಡ್ತಾಳೆ ಅಂತ ಬಗಿ ನೋಡ್ತಾ ಇರ್ತಾಳೆ. ಸ್ಟೂಡೆಂಟ್ ಸ್ವಲ್ಪ ಎಲ್ಲ ಪ್ರಾಕ್ಟೀಸ್ ನಿಲ್ಲಿಸಿ ಎಲ್ಲರೂ ಲೈನಲ್ಲಿ ನಿಂತ್ಕೊಳ್ಳಿ ಅಂತ ಹೇಳ್ತಾರೆ ಮಾಸ್ಟರ್. ಎಲ್ಲರೂ ಲೈನಲ್ಲಿ ನಿಂತ್ಕೋತಾರೆ. ಚಿಕ್ಕ ಮಕ್ಕಳೆಲ್ಲ ಒಂದು ಕಡೆ ನಿಂತ್ಕೊಳ್ಳಿ ಅಂತ ಹೇಳ್ತಾರೆ. ನಿಮ್ಗೆ ಯಾರು ಬೇಕೋ ಅವ್ರನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸರ್ ಅಂತ ಹೇಳ್ತಾರೆ. ಕನಕ ಹೋಗಿ ಒಬ್ರು ಉದ್ದಾಗಿರ್ತಾರೆ, ಅವ್ರ ಹಿಂದೆ ಹೋಗಿ ಬಚ್ಚಿಟ್ಕೊಂಡು ನಿಂತ್ಕೊಂಡಿರ್ತಾಳೆ. ಅರುಣ್ ಎಲ್ಲರೂ ನೋಡ್ತಾ ಹೋಗ್ತಾನೆ. ನೀವು ಆ ಕಡೆ ಒಂದು ಹುಡುಗನ ನೀನ್ ಬಾಪ ಅಂತ ಕರೀತಾನೆ. ಹಾಗೇನೆ ಅಲ್ಲಿ ಕನಕ ಮುಂದೆ ನಿಂತಿದ್ದಂಥ ಹುಡುಗಿ, ಸರ್ ನನಗೂ ಕೂಡ ಇಂಥ ಸೋಷಿಯಲ್ ಸರ್ವಿಸ್ ಮಾಡೋಕ್ಕೆಲ್ಲ ಇಷ್ಟ ಸರ್, ನಾನು ಬರ್ತೀನಿ ಅಂತ ಹೇಳ್ತಾಳೆ. ಹಾಗೇನೆ ಮುಂದೆ ಬಂದ್ಬಿಡ್ತಾಳೆ. ಕನಕಗೆ ಭಯ ಆಗ್ತಿರುತ್ತೆ. ಆದರೆ ಅರುಣ್ ಅವಳನ್ನ ನೋಡ್ದೆ ಬನ್ನಿ ಅಂತೇಳಿ ಎಲ್ಲರೂ ಕರ್ಕೊಂಡು ಹೋಗ್ತಾನೆ. 4 ಜನನ ಸೆಲೆಕ್ಟ್ ಮಾಡಿದ್ದೀನಿ ಸರ್ ಅಂತಾನೆ. ಮಿಕ್ತವರೆಲ್ಲ ಪ್ರಾಕ್ಟೀಸ್ ಮಾಡಿ ಅಂತ ಮಾಸ್ಟರ್ ಹೇಳ್ತಾರೆ. ನಾಳೆಯಿಂದ ಕಳಿಸ್ಕೊಟ್ಬಿಡಿ ಸರ್, ಟೈಮ್ ನಾನು ಹೇಳ್ತೀನಿ ಅಂತ ಹೇಳ್ತಾನೆ. ಓಕೆ ಸರ್ ಅಂತ ಮಾಸ್ಟರ್ ಹೇಳ್ತಾರೆ. ಸದ್ಯ ಕನಕ ಸಿಕ್ಕಾಕೊಳ್ಳಿಲ್ವಲ್ಲ ಅಂತ ಮೀನಾ ಹೋಗ್ತಿರೋವಾಗ ಮೀನಾ ಅಂತ ಜೋರಾಗಿ ಕೂಗ್ತಾನೆ. ಅಯ್ಯೋ ಬಂದ್ಬಿಟ್ರಾ ಅಂತ ಮೀನಾ ಅನ್ಕೋತಾಳೆ. ನೀವೇನಿಲ್ಲಿ ಏನ್ ಮಾಡ್ತಿದ್ದೀರಾ ಇಲ್ಲಿ ಅಂತ ಕೇಳ್ತಾನೆ. ನಾನು ಇಲ್ಲಿಗೆ ಹೂ ಕೊಡೋಕೆ ಬಂದಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತಾಳೆ. ನಾನು ಯಾಕೆ ಚೆನ್ನಾಗಿರೋಕ್ಕಾಗುತ್ತೆ, ನೀವು ಕನಕನ ಬಂದು ಕರ್ಕೊಂಡೋಗಿದ್ದೀರಲ್ಲ, ಮತ್ತೆ ಚೆನ್ನಾಗಿರ್ಲಿ. ಆದರೆ ಒಂದು ಕನಕನ ಇಲ್ಲಿಂದ ಕರ್ಕೊಂಡೋಗಿದ್ದೀರಲ್ಲ, ಅಷ್ಟಕ್ಕೆ ನನ್ನ ಜೀವನ ಮುಗ್ದೋಯ್ತು ಅಂತ ನೀವು ಅನ್ಕೋಬೇಡಿ. ನನ್ನನ್ನು ನಾನು ನೋಡ್ಕೊಳ್ಳೋಕ್ಕೆ ನನಗೆ ಚೆನ್ನಾಗಿ ಗೊತ್ತಿದೆ. ಕನಕನ ನಮ್ಮನೆಯಿಂದ ಕರ್ಕೋಗೋದ್ರಲ್ಲಿ ನಿಮ್ಮ ಗಂಡನ ಪಾತ್ರ ಮುಖ್ಯವಾದದ್ದು ಅಂತ ನನಗೆ ಚೆನ್ನಾಗಿ ಗೊತ್ತು. ನನ್ನ ಮೇಲಿನ ದ್ವೇಷಕ್ಕ ಅಂತ ಕೇಳ್ತಿರೋವಾಗ ನೀವು ಯಾಕೆ ಹಾಗೆಲ್ಲ ಅನ್ಕೋತಿದ್ದೀರಾ? ನನ್ನ ಗಂಡನಿಗೆ ಯಾರ ಮೇಲೆ ದ್ವೇಷ ಮಾಡೋಕ್ಕೆ ಬರಲ್ಲ, ಅವರು ಎಲ್ರಿಗೂ ಒಳ್ಳೇದನ್ನೇ ಮಾಡೋದು. ಅವಳಾಗಂತಿರುವಾಗ ನನ್ನ ವೈಫ್ನ ನನ್ನಿಂದ ದೂರ ಮಾಡೋದು ಒಳ್ಳೇದಾ ಅಂತಾನೆ. ಅವಳು ದೂರ ಆಗೋಕ್ಕೆ ಕಾರಣನೇ ನೀವು ತಾನೇ. ನಿಮ್ಮನ್ನ ನಂಬ್ಕೊಂಡು ಬಂದವ್ರ ಹತ್ರ ಹೇಗೆ ನಡ್ಕೋಬೇಕು ಅಂತ ನಿಮ್ಗೆ ಗೊತ್ತಿಲ್ವಾ? ಮೀನಾ ಹಾಗಂತಿರುವಾಗ ಮಾತಾಡಿ ನಿಮ್ಗೀಗ ಮಾತಾಡೋ ಸಮಯ ಬಂದಿದೆ ಅಂದ್ಕೊಂಡು ಅರುಣ್ ಅಲ್ಲಿಂದ ಹೊರಟೋಗ್ತಾನೆ. ಆಗ ಅಲ್ಲಿಗೆ ಕನಕ ಓಡ್ ಬರ್ತಾಳೆ. ಅಕ್ಕ ಅಂತಿರುವಾಗ
ನೀನೇನು ಭಯ ಪಡಬೇಡ ಕನಕ. ಒಳ್ಳೆ ಟೈಮ್ನಲ್ಲಿ ನಿನ್ನನ್ನು ಅವರು ನೋಡಲಿಲ್ಲ, ಎಲ್ಲ ಸರಿ ಹೋಗುತ್ತೆ. ಅವ್ರು ನಿನ್ನನ್ನು ಕರ್ಕೊಂಡು ಬಂದ್ಬಿಟ್ಟಿದ್ದೀವಲ್ಲ, ಅದಕ್ಕೆ ಆ ರೀತಿ ಮಾತಾಡಿದ್ರು. ಹಾಗಂದ್ಮೇಲೆ ಅವ್ರಿಗೆ ನಿನ್ನ ಮೇಲೆ ಪ್ರೀತಿ ಇದೆ ಅಂತ ತಾನೇ ಅರ್ಥ. ಎಲ್ಲ ಸರಿ ಹೋಗುತ್ತೆ, ನೀನು ಚಿಂತೆ ಮಾಡಬೇಡ ಅಂತಾಳೆ ಮೀನಾ. ಈ ಕಡೆ ಮೀನಾ ದೇವಸ್ಥಾನದಲ್ಲಿ, ಅಮ್ಮ ನನಗೆ ಆಪ್ರೇಷನ್ ನಡೀತಿದೆ, ಅದು ಮುಗಿದ್ರೇನೆ ನನಗೆ ಮಗು ಆಗೋದು ಅಂತ ಹೇಳಿದ್ದಾರೆ. ಎಲ್ಲ ಒಳ್ಳೇದಾಗಲಿ ಅಂತ ಆಶೀರ್ವಾದ ಮಾಡಮ್ಮ. ನನಗೋಸ್ಕರ ಅಲ್ದಿದ್ರು ನನ್ನ ಗಂಡನಿಗೋಸ್ಕರನಾದರೂ ನಾನು ಚೆನ್ನಾಗಿ ಗುಣ ಆಗಬೇಕು. ಅವ್ರು ನನಗೋಸ್ಕರ ಎಷ್ಟೊಂದೆಲ್ಲ ಕಷ್ಟಪಡ್ತಿದ್ದಾರೆ. ಆಪ್ರೇಷನ್ ಮುಗಿದ್ಮೇಲೆ ನನಗೂ ಒಂದು ಒಳ್ಳೆ ಮಗು ಆಗಲಿ, ನಾನು ಒಬ್ಳು ತಾಯಿ ಆಗಬೇಕಮ್ಮ. ಹಾಗಂತ ಅವಳು ಬೇಡ್ಕೋತಿರೋವಾಗ ಅಲ್ಲೊಬ್ರು ಇವರು ಒಂದು ವಾರದಿಂದನೂ ಹೀಗೇನೆ ಉಳು ಸೇವೆ ಮಾಡ್ತಾನೆ ಇದ್ದಾರೆ. ಅವ್ರಾಗಂತಿರೋವಾಗ ಇನ್ನೊಬ್ರು ಅವ್ರ ಹೆಂಡತಿಗೇನೋ ಹುಷಾರಿಲ್ವಂತೆ, ಅವ್ರು ಹುಷಾರಾಗಲಿ ಅಂತ ಅನ್ನ ನೀರು ಎಲ್ಲನೂ ಬಿಟ್ಟು ಹೀಗೇನೆ ಒಂದು ವಾರದಿಂದ ಉಳು ಸೇವೆ ಮಾಡ್ತಾನೆ ಇದ್ದಾರೆ. ಇಂಥ ಕಾಲದಲ್ಲೂ ಇಂಥ ಒಬ್ಬ ಒಳ್ಳೆ ಗಂಡ ಇರ್ತಾನ, ಇಂಥ ಗಂಡನ ಪಡೆಯೋಕೆ ಆ ಹುಡುಗಿ ತುಂಬಾನೇ ಪುಣ್ಯ ಮಾಡಿದ್ಲು ಅಂತ ಮಾತಾಡ್ಕೊತಿರ್ತಾರೆ. ಗಂಡನಿಗೋಸ್ಕರ ಹೆಂಡತಿ ಇದನ್ನೆಲ್ಲ ಮಾಡ್ತಾಳೆ, ಆದರೆ ಕಟ್ಕೊಂಡಿರೋ ಹೆಂಡತಿಗೋಸ್ಕರ ಗಂಡ ಇದನ್ನೆಲ್ಲ ಮಾಡ್ತಿರೋದು ನೋಡಿದ್ರೆ ಅವ್ರ ಹೆಂಡತಿ ಮೇಲೆ ಇಷ್ಟೊಂದೆಲ್ಲ ಪ್ರೀತಿ ಇಟ್ಕೊಂಡಿರ್ಬೇಡ. ಅವ್ರು ಹಾಗೆ ಮಾತಾಡ್ತಿರೋದನ್ನ ನೋಡಿ ಮೀನಾ ಯಾರಿರ್ಬೋದು ಅಂತ ನೋಡಕ್ ಬರ್ತಾಳೆ. ಸೂರ್ಯ ಉಳು ಸೇವೆ ಮಾಡ್ತಿರೋದನ್ನ ನೋಡಿ ತುಂಬಾನೇ ಫೀಲ್ ಆಗ್ತಾಳೆ. ಅಮ್ಮ ತಾಯಿ, ನನ್ನ ಹೆಂಡತಿಗೆ ಚೆನ್ನಾಗಿ ಆಪ್ರೇಷನ್ ಆಗಲಿ, ಅವಳು ಆಸ್ಪತ್ರೆಯಿಂದ ಚೆನ್ನಾಗಿ ಕರ್ಕೊಂಡು ಬರೋವಾಗಲಿ ಹಾಗಂತ ಬೇಡ್ಕೊಂಡು ಸೂರ್ಯ ಕಣ್ ತೆರೆದು ನೋಡ್ತಾನೆ. ಅಲ್ಲಿ ಮೀನಾ ಅಳ್ತಾ ನಿಂತಿರ್ತಾಳೆ. ಮೀನಾ ಏನು ಮಾಡ್ತಿದೀಯ ಇಲ್ಲಿ ಅಂತ ಕೇಳ್ತಾನೆ. ನೀವೇನಕ್ಕೆ ಬಂದಿದ್ದೀರಾ ಇಲ್ಲಿ ಹಾಗಂತ ಮೀನಾ ಕೇಳ್ತಾಳೆ. ಅದು ನಾನು ಸುಮ್ಮನೆ ದೇವಸ್ಥಾನಕ್ಕೆ ಬಂದ್ನಾ, ಇವತ್ತು ಈ ದೇವಸ್ಥಾನದಲ್ಲಿ ಉಳು ಸೇವೆ ಮಾಡಿದ್ರೆ ಒಳ್ಳೇದು ಅಂತ ಹೇಳಿದ್ರು, ಸರಿ ಅಂತ ನಾನು ಇಲ್ಲಿ ಉಳು ಸೇವೆ ಮಾಡಿದೆ ಅಂತಾನೆ. ಸುಳ್ಳು ಹೇಳ್ಬೇಡ್ರಿ, ನೀವು ಒಂದು ವಾರದಿಂದ ಬಂದು ಇಲ್ಲಿ ಉಳು ಸೇವೆ ಮಾಡ್ತಿದ್ದೀರಲ್ಲ ಹಾಗಂತ ಮೀನಾ ಕೇಳ್ತಾಳೆ. ನಿನಗೆ ಗೊತ್ತು ಅಂತಾನೆ ಸೂರ್ಯ. ಈ ದೇವಸ್ಥಾನದಲ್ಲಿ ಎಲ್ಲರೂ ಮಾತಾಡ್ಕೋತಿದ್ರು, ಅವ್ರು ಮಾತಾಡ್ಕೋತಿರೋದು ನೋಡಿ ಇಲ್ಲಿಗೆ ಬಂದೆ, ಯಾಕೆ ಈ ಥರ ಮಾಡ್ತಿದ್ದೀರಾ ಹಾಗಂತ ಮೀನಾ ಕೇಳ್ತಾಳೆ. ಹಾಗೆಲ್ಲ ಏನೂ ಇಲ್ಲ ಮೀನಾ, ಬಾಡಿಗೆಗೆ ಹೋಗೋಕ್ಕೂ ಮುಂಚೆ ಅಂತ ಸೂರ್ಯ ಹೇಳ್ತಿರೋವಾಗ ಮೀನಾ ಅವನನ್ನ ಹೋಗಿ ತಪ್ಕೊಂಡ್ಬಿಡ್ತಾಳೆ. ಮೀನಾ, ಈಗೇನಾಯ್ತು ಅಂತ ಚಿಕ್ಕ ಮಕ್ಳು ಥರ ಅಳ್ತಿದೀಯಾ ಹಾಗಂತ ಸೂರ್ಯ ಕೇಳ್ತಾನೆ. ನನಗೋಸ್ಕರ ನೀವು ಇದನ್ನೆಲ್ಲ ಮಾಡ್ತಿದ್ದೀರಲ್ಲ ಅಂತಾಳೆ ಮೀನಾ. ಬೇರೆ ಇನ್ಯಾರಿಗೋಸ್ಕರ ಮಾಡ್ಬೇಕಮ್ಮ ನಾನು, ನೀನು ಅಳ್ಬೇಡ ಅಂತಿರೋವಾಗ ನಿಮ್ಮಂಥ ಗಂಡ ಸಿಕ್ಕಿರೋದಕ್ಕೆ ನಾನು ತುಂಬ ಹೆಮ್ಮೆ ಪಡಬೇಕು ರೀ. ಈಗ ನಾನು ಏನೇ ಆದರೂ ನಾನಂತೂ ಚಿಂತೆ ಮಾಡಲ್ಲ ಅಂತಿರೋವಾಗ ಮೀನಾ, ಯಾಕೆ ನೀನು ಈ ಥರ ಎಲ್ಲ ಮಾತಾಡ್ತಿದೀಯಾ ಹಾಗಂತ ಸೂರ್ಯ ಕೇಳ್ತಾನೆ. ನಿಮ್ಮ ಜೊತೆ ಇಷ್ಟು ದಿನ ಸಂಸಾರ ಮಾಡಿದ್ದೀನಲ್ಲ, ಅಷ್ಟು ಸಾಕು ರೀ ನನಗೆ. ನಿಮ್ಮಂಥ ಗಂಡನ ಈ ಜನ್ಮದಲ್ಲಿ ಆ ದೇವರು ನನಗೆ ಕೊಟ್ಟಿದ್ದಾನಲ್ಲ, ನಾನು ಎಷ್ಟು ಪುಣ್ಯ ಮಾಡಿದ್ನೋ ಏನೋ, ಅಷ್ಟು ಸಾಕು ನನಗೆ. ನನಗೇನಾದರೂ ಪರವಾಗಿಲ್ಲ ಅಂತ ಮೀನಾ ಹೇಳ್ತಿರೋವಾಗ, ಏನು ಅಂತ ಮಾತಾಡ್ತಿದ್ಯಾ ನೀನು, ಆ ಥರ ಎಲ್ಲ ಏನೂ ಆಗಲ್ಲ ಮೀನಾ. ನೀನು ಗುಣ ಆಗಲಿಲ್ಲ ಅಂತ ಇಟ್ಕೋ, ಆ ದೇವರೇ ಇಲ್ಲ ಅಂತ ಅಂದ್ಕೊಂಡ್ಬಿಡ್ತೀನಿ. ನಿನ್ಗೇನು ಆಗಲ್ಲ ಮೀನಾ, ಆಪ್ರೇಷನ್ ಚೆನ್ನಾಗೇ ನಡೆಯುತ್ತೆ, ನಮಗೂ ಕೂಡ ಮಗು ಆಗುತ್ತೆ, ಅದೇನೇ ನಡೆಯೋದು. ನೀನು ಮನಸ್ಸಿನಲ್ಲಿ ಅದನ್ನೇ ಅನ್ಕೋ. ನಮ್ಮ ನಂಬಿಕೆಯಲ್ಲಿ ಒಂದು ಶಕ್ತಿ ಇರುತ್ತೆ ಮೀನಾ, ನಾವ್ಯಾರಿಗೂ ಕೆಟ್ಟದ್ದು ಮಾಡಿಲ್ಲ, ನಮಗೆ ದೇವರ ಆಶೀರ್ವಾದ ಯಾವಾಗಲೂ ಇರುತ್ತೆ, ಬಾ ಹೋಗೋಣ ಅಂತಾನೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.